ಬಂದಿದ್ದೇವೆ ನಾವು. ಹಾಗಾದ್ರೆ ನಾವು ಆರಂಭದ ದಿನಗಳಲ್ಲಿ ಸಂಸ್ಕೃತಿ ಅನ್ನುವಂತ ಪದಕ್ಕಿದ್ದಂತ ಒಂದು ಮಿತಿ ಅಥವಾ ವ್ಯಾಪ್ತಿಗೂ ಸುಮಾರು ಒಂದು 100 ವರ್ಷಗಳ ಕಾಲದಲ್ಲಿ, ಅಂದ್ರೆ ಇವತ್ತು ನಮ್ಮ ಕಾಲದವರೆಗೆ ಬಂದಂತ ಸಂದರ್ಭದೊಳಗಡೆ ಸಂಸ್ಕೃತಿ ಅನ್ನುವಂತ ಅರ್ಥ ಅಥವಾ ಪದ ಪಡೆದುಕೊಂಡಂತ ಬೇರೆ ಬೇರೆ ಆಯಾಮಗಳು ಅಥವಾ ಬಹು ಆಯಾಮಗಳಂತ ಯಾವ ಕರಿತೀರೋ ಅವುಗಳನ್ನ ಮುಂದಿಟ್ಟುಕೊಂಡಾಗ, ಹಾಗಾದ್ರೆ ಸಂಸ್ಕೃತಿ ಅಂದ್ರೆ ಏನು, ಯಾವುದನ್ನ ಸಂಸ್ಕೃತಿ ಅಂತ ಕರಿಬೇಕಾಗಿದೆ? ನಮ್ಮ ಅಧ್ಯಯನದ ಪರಿಕಲ್ಪನೆಯಲ್ಲಿ ಸಂಸ್ಕೃತಿ ಅಂತ ಬಳಸ್ತೀವಿ, ರಾಜಕೀಯ ಪರಿಕಲ್ಪನೆ ಸಂಸ್ಕೃತಿ ಬಳಸ್ತಾ ಇದ್ದೇವೆ, ಆಮೇಲೆ ಬೇರೆ ಬೇರೆ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಸಂಸ್ಕೃತಿ ಅನ್ನೋ ಪದ ಬಳಸ್ತಿದ್ದೇವೆ. ಹಾಗಾಗಿ ಸಂಸ್ಕೃತಿಯ ಸಂಶೋಧನೆ ಅಂತ ಬಂದಾಗ ಒಂದು ಶೈಕ್ಷಣಿಕ ವಲಯದಲ್ಲಿ ವಿಶೇಷವಾಗಿ ನಾವು ಇದನ್ನ ಪರಿಭಾವಿಸುವ ರೀತಿ ಅಥವಾ ಅರ್ಥ ಮಾಡಿಕೊಳ್ಳುವ ರೀತಿ ಅಥವಾ ನಮ್ಮ ಅಧ್ಯಯನಗಳಿಗೆ ಅನ್ವಯಿಸುವ ರೀತಿ ಯಾವುದನ್ನುವುದು ನಮಗ ಇವತ್ತು ಬಹಳ ಮುಖ್ಯ ಪ್ರಶ್ನೆ ಅನ್ನುವಂಥದ್ದು. ನಿಮಗೆ ಗೊತ್ತಿದ್ದ ಹಾಗೆ ಇದರಲ್ಲಿ 2 ಪರಿಕಲ್ಪನೆ ಇದೆ, ಒಂದು ಸಂಸ್ಕೃತಿ ಮತ್ತು ಸಂಶೋಧನೆ ಅನ್ನುವಂಥದ್ದು. ಮೊದಲ ಪ್ರಶ್ನೆ ಅಂದ್ರೆ ಸಂಸ್ಕೃತಿ ಅಂದ್ರೆ ಏನು ಮತ್ತು ಸಂಶೋಧನೆ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ಸಂಸ್ಕೃತಿ ಅಂದ್ರೆ ಒಂದು ನಿರ್ದಿಷ್ಟ ವ್ಯಕ್ತಿತ್ವ ಅಥವಾ ನಿರ್ದಿಷ್ಟ ಸಂಸ್ಕಾರಗಳನ್ನ ಇಟ್ಟುಕೊಂಡು ಆ ಸಂಸ್ಕೃತಿ ವ್ಯಾಖ್ಯಾನವನ್ನ ಮಾಡ್ತಾ ಬಂದಿದೆ. ಒಂದು ನಿರ್ದಿಷ್ಟ ಮೌಲ್ಯ ಪರಿಕಲ್ಪನೆ ಒಳಗಡೆನೋ ಅಥವಾ ಒಂದು ಆದರ್ಶದ ಪರಿಕಲ್ಪನೆ ಒಳಗಡೆನೋ ಒಂದು ರಾಷ್ಟ್ರದ ಪರಿಕಲ್ಪನೆ ಒಳಗಡೆನೋ ಅಥವಾ ಧರ್ಮದ ಪರಿಕಲ್ಪನೆಯಲ್ಲೂ ಒಂದು ಸಂಸ್ಕೃತಿ ಅಂದ್ರೆ ಹೀಗೆ ಹೀಗೆ ಅಥವಾ ಸಂಸ್ಕರಿಸಲ್ಪಟ್ಟಿದ್ದು ಶುದ್ಧವಾಗಿರುವಂತದ್ದು ಅನ್ನುವಂತ ಒಂದು ಅರ್ಥದಲ್ಲಿ ನಾವು ನೋಡ್ಕೊತ ಬಂದಿದ್ದೆ ಅನ್ನುವಂಥದ್ದು. ಹಾಗಾದ್ರೆ ಸಂಶೋಧನೆ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗುವಂತ ಸಂಸ್ಕೃತಿ ಅನ್ನುವಂಥದ್ದು ಹುಡುಕಾಟ ಅಥವಾ ಹೊಸದನ್ನ ನೋಡುವಂತದ್ದು, ಹುಡುಕುವಂತದ್ದು ಅನ್ನುವಂತ ಪದಗಳನ್ನ ಬಳಸುವಂತ ಮಾಡಿದ್ದೀವಿ. ಹಾಗಾದ್ರೆ ಬರೀ ಮಾಹಿತಿಯನ್ನ ಅಥವಾ ಅಂಕಿ ಸಂಖ್ಯೆಗಳನ್ನ ಕೂಡಿ ಹಾಕುವುದು ಸಂಶೋಧನೆಯೇ? ಕೇವಲ ಅಭಿಪ್ರಾಯಗಳನ್ನ ಸಂಕಲನ ಮಾಡಿಕೊಡುವಂತದ್ದು ಸಂಶೋಧನೆಯೇ? ಹಾಗಾದ್ರೆ ಸಂಶೋಧನೆ ಅಂದ್ರೆ ಏನು? ಚಿಕ್ಕ ಚಿಕ್ಕ ಮಾಹಿತಿಗಳನ್ನ ಅಥವಾ ಆಕರಗಳನ್ನ ಆಧರಿಸಿ ಪರಸ್ಪರ ಸಂಬಂಧಗಳನ್ನ ಹುಡುಕಿ ಸಮರ್ಥಿಸಿ ಒಂದು ನಿರ್ಧಾರಕ್ಕೆ ಬರುವುದನ್ನ ನಾವು ಸಾಮಾನ್ಯವಾಗಿ ಸಂಶೋಧನೆ ಅಂತ ಕರಿತೀವಿ. ಸಂಶೋಧನೆ ಅಂದ್ರೆ ನಿಮ್ಗಾಗಲೇ ಗೊತ್ತಿದ್ದ ಹಾಗೆ ಅಥವಾ ಅದನ್ನ ಸ್ವಲ್ಪ ವಿಸ್ತರಿಸಿ ಹೇಳೋದಾದ್ರೆ, ನಮಗೆ ಲಭ್ಯ ಮಾಹಿತಿಯನ್ನ ಅಥವಾ ನಾವು ಆಯ್ದುಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಲಭ್ಯ ಮಾಹಿತಿಯನ್ನ ಅಥವಾ ಆಕರಗಳನ್ನ ಆಧರಿಸಿ ಪರಸ್ಪರ ಸಂಬಂಧಗಳನ್ನ ಹುಡುಕಿದ್ದು ಬಹಳ ಮುಖ್ಯ. ಪರಸ್ಪರ ಸಂಬಂಧಗಳನ್ನು ಹುಡುಕಿ ಸಮರ್ಥಿಸಿ ಒಂದು ನಿರ್ಧಾರಕ್ಕೆ ಬರುವುದನ್ನ ನಾವೇನ್ ಮಾಡ್ತೀವಿ, ಸಂಶೋಧನೆ ಅಂತ ಒಂದು ಸಾಮಾನ್ಯವಾದಂತ ಒಂದು ತಿಳುವಳಿಕೆಯಲ್ಲಿ ನಾವು ಹೇಳ್ತಾ ಇದ್ದೇವೆ ಅನ್ನೋಂಥದ್ದು. ಅದನ್ನ ಇನ್ನೊಂದ್ ಸ್ವಲ್ಪ ಮುಂದುವರಿಸೋದಾತಂದ್ರ, ನಮ್ಮ ಅಧ್ಯಯನದ ಚೌಕಟ್ಟಿಗೆ ಅದನ್ನ ಸೇರಿಸುವುದಾತಂತಂದ್ರ, ಯಾವುದೇ ಒಬ್ಬ ಅಧ್ಯಯನಕಾರನ ಮನಸ್ಸಿನಲ್ಲಿ ಅಥವಾ ಆತನ ಆಲೋಚನೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ವಿಚಾರ ಇರ್ತದೆ. ಒಂದು ರಿಸರ್ಚ್ ಅಂತ ಬಂದಾಗ ನಾನು ಈ ವರ್ಷ ಅಥವಾ ಈ ಸಂದರ್ಭದಲ್ಲಿ ಇಂಥ ಒಂದು ವಿಷಯದ ಮೇಲೆ ಇಂಥ ಒಂದು ಶೀರ್ಷಿಕೆ ಮೇಲೆ ನಾನು ಅಭ್ಯಾಸ ಮಾಡಬೇಕು, ಅಧ್ಯಯನ ಮಾಡ್ಬೇಕು ಅನ್ನುವಂತ ಒಂದು ಸಂಶೋಧನೆ ಪರಿಭಾಷೆ ಸಾಮಾನ್ಯವಾಗಿ ಹೈಪೋಥಿಸಿಸ್ ಅಥವಾ ಪ್ರಾಕಲ್ಪನೆ ಅಂತ ಕರಿತೀವಿ. ನನ್ನ ಮನಸ್ಸಿನಲ್ಲಿದ್ದಂತ ಪೂರ್ವ ಪ್ರಾಕಲ್ಪನೆ, ಯಾಕಂದ್ರೆ ಇದನ್ನ ಯಾಕೆ ಪೂರ್ವ ಪ್ರಾಕಲ್ಪನೆ ಅಂತ ಬಳಸ್ತೀನಿ ಅಂತಂದ್ರ, ನಮ್ಮ ಅಧ್ಯಯನ ಮಾಡಿದ ಹಾಗೆ ನಮ್ಮ ಅಧ್ಯಯನ ಕೊನೆಗೆ ಬರೋಷ್ಟೊತ್ತಿಗೆ ನಾವು ಆರಂಭದಲ್ಲಿ ಇಟ್ಟುಕೊಂಡಂತ ಪ್ರಾಕಲ್ಪನೆ ಅಥವಾ ಹೈಪೋಥಿಸಿಸ್ ನಾವು ಥೀಸಿಸ್ ಸಬ್ಮಿಷನ್ ಮಾಡಕ್ ಬಂದಾಗ ಅಥವಾ ನಾವು ಸಮಾರೋಪ ಬರೆಯುವಂತ ಸಂದರ್ಭ ಬಂದಾಗ ಅಥವಾ ಬೇರೆ ಬೇರೆ ಅಧ್ಯಾಯಗಳನ್ನ ಬರೆಯುವಂತ ಸಂದರ್ಭದಲ್ಲಿ ಬಂದಾಗ ನಮ್ಮ ಆರಂಭದ ಚಿಂತನೆಗಳು ಅಥವಾ ಆಲೋಚನಾ ಕ್ರಮಗಳು ಅಷ್ಟೊತ್ತಿಗೆ ಅವು ಖುಷಿ ಅನಿಸಬಹುದು, ಸುಳ್ಳಾಗಬಹುದು ಅಥವಾ ವಿಸ್ತರಿಸಬಹುದು ಅಥವಾ ನಾವು ಅಂದುಕೊಂಡಂತ ಹೈಪೋಥಿಸಿಸ್ ಅನ್ನ ಇನ್ನಷ್ಟು ಗಟ್ಟಿಗೊಳಿಸಬಹುದು. ಎರಡೂ ತರದಂತ ಮಾಡ್ಲಿಕ್ಕೆ ಅವಕಾಶಗಳಿರ್ತದೆ. ಹೀಗೆ ನಮ್ಮ ಮನಸ್ಸಿನಲ್ಲಿದ್ದ ಅಥವಾ ನಮ್ಮ ಆಲೋಚನೆಯಲ್ಲಿದ್ದಂತ ಹೈಪೋಥಿಸಿಸ್ ಅನ್ನ ನಮಗೆ ದೊರೆತ ಲಭ್ಯ ಆಕಾರಗಳ ಮೂಲಕ ಅರ್ಥೈಸುವುದು, ಈ ಪದ ಬಹಳ ಉದ್ದೇಶಪೂರ್ವಕ ನಾನು ಬಳಸ್ತಾ ಇದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಈ ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ನಿಮ್ಮ ಇಂಟರ್ವ್ಯೂಗಳ ಸಂದರ್ಭದಲ್ಲೋ ಅಥವಾ ಕಲೋಕ್ಯಂ ಸಂದರ್ಭದಲ್ಲೋ ನೋಡ್ತಿರ್ತೀವಿ ನಾವು. ಎಷ್ಟೋ ಸಾರಿ ಥೀಸಿಸ್ ಬರ್ದಿರ್ತೀರಿ, ಬಹಳಷ್ಟು ಪರಿಕಲ್ಪನೆಗಳು ಬಳಸಿರ್ತೀರಿ, ಪದಗಳು ಬಳಸಿರ್ತೀರಿ, ಆದ್ರೆ ಆ ಪದಗಳ ಅರ್ಥಗಳು ಪರಿಭಾಷೆಗಳಂತ ಕರಿತೀವಿ ನಾವು ಸಂಶೋಧನೆಗೆ. ಆ ಪರಿಭಾಷೆಗಳ ಅರ್ಥಗಳು ಎಷ್ಟೋ ಸಾರಿ ನಿಮ್ಗ ಗೊತ್ತಿರಂಗಲ್ಲ. ನಾನು ಎಷ್ಟೋ ಸಾರಿ ಸುಮಾರು ಇತ್ತೀಚೆಗೆ ಡೀನ್ ಆದ್ಮೇಲೆ ಬಹಳಷ್ಟು ವೈಭವಗಳಲ್ಲಿ ನೋಡಿದ್ದೀನಿ. ಅನ್ಯೋನ್ಯತೆ ಅನ್ನೋ ಪದ ಬಳಸಿರ್ತಾರೆ, ಅದರ ಅರ್ಥ ಹೇಳಕ್ ಬರಲ್ಲ. ಅಸ್ಮಿತೆ ಅನ್ನೋ ಪದ ಬಳಸಿರ್ತಾರೆ, ಹಾಗಂದ್ರೆ ಏನಂತ ಕೇಳಕ್ ಬರಂಗಿಲ್ಲ. ಇನ್ನು ಹೀಗೆ ಬೇಕಾದಷ್ಟು ಪದಗಳನ್ನ ನಾವು ತಾತ್ವಿಕತೆ ಅನ್ನೋ ಪದ ಬಳಸಿರ್ತಾರೆ, ಆ ತಾತ್ವಿಕತೆ ಅಂದ್ರೆ ಏನ್ ಹೇಳಲಿಕ್ಕಾಗಲ್ಲ. ಸಿದ್ಧಾಂತ ಅನ್ನೋ ಪದ ಬಳಸಿರ್ತಾರೆ,
ಸಿದ್ಧಾಂತ ಹೇಳಲಿಕ್ಕಾಗಲ್ಲ. ಹೀಗೆ ತಾವು ಬಳಸುವ ಪರಿಭಾಷೆಗಳನ್ನ ಅರ್ಥ ಮಾಡಿಕೊಳ್ಳದೆ ಯಾವುದೇ ಅಧ್ಯಯನವನ್ನ ನಾವು ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಆಗುವುದಲ್ಲವಂಥದ್ದು. ನಾವು ಬಳಸುವ ಪರಿಭಾಷೆಗಳು, ಅದರ ವ್ಯಾಪ್ತಿಗಳು, ಅದರ ಮಿತಿಗಳು ನಮಗ ಸರಿಯಾಗಿ ಗೊತ್ತಿರ್ಬೇಕಂತ. ಒಂದ್ ವೇಳೆ ಸರಿಯಾಗಿ ಗೊತ್ತಿಲ್ಲದಾಗ ಏನಾಗುತ್ತಪ್ಪ ಅಂತಂದ್ರೆ ಒಂದು ಶಾಬ್ದಿಕ ಸಂಶೋಧನೆ ಆಗುತ್ತೆ ಹೊರತು ಅದೊಂದು ಸರಿಯಾದ ಸಂಶೋಧನೆ ಆಗಲಾರದು. ಒಂದು ಶಬ್ದಗಳನ್ನ ಹುಡುಕಿ ತಂದ್ಬಿಟ್ಟು ನಾನು ಭಾರಿ ವಿದ್ವಾಂಸ ಅನಿಸ್ಕೊಳ್ಳಕ್ಕೆ ಅದು ಸಾಧ್ಯ ಆಗುತ್ತೆ ಹೊರತು ನನಗೊಂದು ರಿಸರ್ಚ್ ಮಾಡ್ಲಿಕ್ಕೆ ಅಥವಾ ಸಂಶೋಧನೆ ಮಾಡ್ಲಿಕ್ಕೆ ಪರಿಭಾಷೆಗಳು ಖಂಡಿತ ಸಹಕರಿಸಲಾರವನು. ಹಾಗಾಗಿ ಆಕರ ಮೂಲಕ ಅರ್ಥೈಸಿಕೊಳ್ಳುವುದು, ನಾನು ತೆಗೆದುಕೊಂಡಂತ ವಿಚಾರವನ್ನ ಅಥವಾ ನನಗೆ ಹೊಳೆದಂತ ಆಲೋಚನೆಯನ್ನ ದೊರೆತ ಲಭ್ಯ ಆಕರಗಳನ್ನ ಪರಿಶೀಲಿಸುವ ಮೂಲಕ, ಅವುಗಳನ್ನ ಅಧ್ಯಯನಿಸುವ ಮೂಲಕ, ಅಭ್ಯಾಸ ಮಾಡುವ ಮೂಲಕ, ತುಲನಾತ್ಮಕ ವಿವೇಚನೆ ಮಾಡುವ ಮೂಲಕ ನಾನು ಅನ್ಕೊಂಡಂತ ಹೈಪೋಥಿಸಿಸ್ ಅನ್ನ ಅರ್ಥೈಸಿಕೊಳ್ಳುವುದು. ಕಲ್ಚರಲ್ ರಿಸರ್ಚ್ ಒಳಗಡೆ ಈ ಅರ್ಥೈಸಿಕೊಳ್ಳುವುದು ಬಹಳ ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ಅಂತದ್ದು. ನಾವು ಅರ್ಥೈಸಿಕೊಳ್ಳಕ್ ಆಗದೆ ಹೋದಾಗ ಅದು ಕೇವಲ ಶಾಬ್ದಿಕ ವಿಶ್ಲೇಷಣೆ ಆಗ್ತಿ ಹೊರತು ಅದೊಂದು ಡಾಟಾ ಬೇಸ್ ಅಂತ ಏನ್ ಕೇಳೋದು ಮಾಹಿತಿ ಅಧ್ಯಯನ ಆಗ್ತದೆ ಹೊರತು ಒಂದು ವಿಶ್ಲೇಷಣಾತ್ಮಕ ಅಧ್ಯಯನವಾಗ್ಲಿ ಅಥವಾ ಸಂಸ್ಕೃತಿ ಅಧ್ಯಯನವಾಗ್ಲಿ ಆಗಲಿಕ್ಕೆ ಸಾಧ್ಯ ಆಗುದಿಲ್ಲ ಅನ್ನುವಂಥದ್ದು. ಹಾಗಾಗಿ ಸಾಂಸ್ಕೃತಿಕ ಸಂಶೋಧನೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡ್ಬೇಕಾಗಿತ್ತು ಅಂತಂದ್ರೆ ಲಭ್ಯ ಆಕರಗಳನ್ನ ಸಂಗ್ರಹ ಮಾಡಿ, ಅವುಗಳನ್ನ ಅಭ್ಯಸಿಸಿ, ಅಧ್ಯಯನ ಮಾಡಿ, ಅವುಗಳಿಗೆ ಇರ್ತಕ್ಕಂಥ ವಿವಿಧ ರೀತಿಯ ಆಯಾಮಗಳು, ಡೈಮೆನ್ಷನ್ ಅಂತೇಳಿ ನಾವು ಕರಿತಿದ್ವಿ, ಆ ಆಯಾಮಗಳನ್ನ ಗುರುತಿಸಿಕೊಂಡು ಅಭ್ಯಾಸ ಮಾಡಬೇಕಾಗಿದ್ದು ನಮ್ಮ ಮೊದಲ ಆದ್ಯತೆ. ಒಬ್ಬ ಸಂಶೋಧಕನ ಮೊದಲ ಆದ್ಯತೆ ಏನಪ್ಪಾ ಅಂತಂದ್ರೆ ಒಂದು ಶೀರ್ಷಿಕೆಯನ್ನ ಆಯ್ದುಕೊಂಡ ಮೇಲೆ ಆ ಶೀರ್ಷಿಕೆಗೆ ಹಿನ್ನೆಲೆ ಬಂದಂತ ಇದುವರೆಗಿನ ಅಧ್ಯಯನಗಳು, ಆ ಅಧ್ಯಯನಗಳು ಇದುವರೆಗೆ ಕೊಟ್ಟಂತ ಹೊಳಹುಗಳು, ಆ ಹೊಳಹುಗಳ ಹಿನ್ನೆಲೆಯಲ್ಲಿ ನಾನು ನನ್ನ ಶೀರ್ಷಿಕೆಯನ್ನ ಹೇಗೆ ಪಳಗಿಸಬಲ್ಲೆ, ಹೇಗೆ ವ್ಯಾಖ್ಯಾನಿಸಬಲ್ಲೆ, ಹೇಗೆ ಅದರೊಂದು ನಾವೇನ್ ಮಾಡ್ತೇವೆ ರಿಸರ್ಚ್ ಟಾಪಿಕ್, ರಿಸರ್ಚ್ ಪ್ರಾಬ್ಲಮ್ ಅಂತ ಕರಿತೀವಿ. ಸಾಂಸ್ಕೃತಿಕ ಸಂಶೋಧನೆಯ ಮುಖ್ಯ ಬೇಸ್ ಏನಪ್ಪಾ ಅಂದ್ರ ನಮ್ಮ ಈ ರಿಸರ್ಚ್ ಪ್ರಾಬ್ಲಮ್ ಅನ್ನ ಕ್ವೈನ್ ಮಾಡುವಂತದ್ದು. ಎಷ್ಟೋ ಸಾರಿ ರಿಸರ್ಚ್ ಪ್ರಾಬ್ಲಮ್ ಅನ್ನ ಕ್ವೈನ್ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ರಿಸರ್ಚ್ ಪ್ರಾಬ್ಲಮ್ ಅನ್ನ ಕ್ವೈನ್ ಮಾಡೋದಂದ್ರೆ ಏನು? ನಾವು ಬಹಳ ಸರ್ ಒಂದು ಶೀರ್ಷಿಕೆ ಕೊಡ್ರಿ, ಇಂಥ ಶೀರ್ಷಿಕೆಯಲ್ಲಿ ಅಭ್ಯಾಸ ಮಾಡಿದ್ದೇನೆ ಅಂತ ಬರ್ತದೆ. ಅಂದ್ರ ಕ್ವೈನ್ ಮಾಡೋದೇನಪ್ಪಾ ಅಂತಂದ್ರ ನೀನು ಆಯ್ದುಕೊಂಡಂತ ಅಥವಾ ನಾನು ಆಯ್ದುಕೊಂಡಂತ ವಿಚಾರವನ್ನ ನನ್ನ ತಿಳುವಳಿಕೆಯ ಹಿನ್ನೆಲೆಯಲ್ಲಿ, ಲಭ್ಯ ಆಕರಗಳ ಹಿನ್ನೆಲೆಯಲ್ಲಿ ಅಥವಾ ಹಿರಿಯ ವಿದ್ವಾಂಸರೊಂದಿಗೆ ಚರ್ಚೆ ಸಂವಾದ ಮಾಡಿದ ಹಿನ್ನೆಲೆ ಒಳಗಡೆ ಅದನ್ನ ಒಂದು ಪ್ರಾಬ್ಲಮೆಟಿಕ್ ಮಾಡ್ಕೊಳ್ಳುವಂತ ಕರಿತೇವೆ ನಾವು. ಸಮಸ್ಯೀಕರಣ ಅಂತ ಕನ್ನಡದಲ್ಲಿ ಕರಿತೀವಿ ನಾವು. ಈ ಸಮಸ್ಯೀಕರಣ ಮಾಡ್ಕೊಳ್ಳೋದೇ ವಿನಃ ನಾವು ಯಾವುದೇ ರೀತಿಯನ್ನ ರಿಸರ್ಚ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು. ಅದು ಬಹಳ ಬೇಸಿಕ್ ಆದ ಕೆಲಸ. ಈಗಾಗಲೇ ನಾವು ಬಹಳ ಸಲ ಇವುಗಳನ್ನು ಹೇಳಿರ್ತೇವೆ ನಿಮಗೆ. ಇದು ನನ್ನ ಸಾಂಸ್ಕೃತಿಕ ಸಂಶೋಧನೆ ಮುಂದೆ ಹೋಗ್ಲಿಕ್ಕೆ ಬಹಳ ಮುಖ್ಯವಾಗಿ ಈ ಅರ್ಥೈಸಿಕೊಳ್ಳುವ ಶಕ್ತಿ ಯಾವಾಗ ಬರ್ತಪ್ಪ ಅಂತಂದ್ರ ನಾವು ತೆಗೆದುಕೊಂಡ ವಿಚಾರವನ್ನ ಸರಿಯಾಗಿ ಗ್ರಹಿಸಿದಾಗ, ನಾವು ಅರ್ಥ ಮಾಡಿಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ಅದನ್ನ ಅರ್ಥೈಸಲು ಸಾಧ್ಯವಾಗುತ್ತೆ. ಎಷ್ಟೋ ಸಾರಿ ಗ್ರಹಿಸಿರ್ತೀರಿ, ಆ ಗ್ರಹಿಕೆ ನಿಮ್ಮದಾಗಿರಂಗಲ್ಲ. ಯಾವ್ದೊಂದು ಪುಸ್ತಕನೋ ಲೇಖನ ಓದ್ಕೊಂಬ ಅಂತ ಹೇಳಿರ್ತೇನೋ, ನೀವು ಓದ್ಕೊಂಡು ಬಂದಿರ್ತೀರಿ, ಬೆಳಿಗ್ಗೆ ನಮ್ಮ ಎದುರಿಗೆ ಬಂದು ಕೂತಿರ್ತೀರಿ, ಏನ್ ಓದಿದೆಪ್ಪ ಅಂತಂದ್ರೆ ತಲೆ ಮೇಲೆ ಕೈ ಸುಟ್ಕೊತ ಕಿವಿಯಲ್ಲಿ ಕೈ ಹಾಡಿಸ್ತಿರ್ತೀರಿ. ಕಾರಣ ನೀವು ಓದಿದ್ ಸುಳ್ಳಾಗಿಲ್ಲ, ಓದಿರ್ತೀರಿ, ಆದ್ರೆ ಓದಿದ್ದನ್ನ ಗ್ರಹಿಸುವ ಸಾಮರ್ಥ್ಯವನ್ನು ಕಳ್ಕೊಂಡಿರ್ತೀರಿ. ಹಾಗಾಗಿ ಓದು, ಗ್ರಹಿಕೆ ಮತ್ತು ಅರ್ಥೈಸುವಿಕೆ ಒಂದು ಸಾಂಸ್ಕೃತಿಕ ಸಂಶೋಧನೆಯಲ್ಲಿ ಅಥವಾ ಒಂದು ಸಂಶೋಧನೆಯಲ್ಲಿ ಈ 3 ಸ್ಟೆಪ್ಗಳು, 3 ಹಂತಗಳು ಬಹಳ ಮುಖ್ಯ ಆಗ್ತವಂಥದ್ದು. ಒಂದು ವಿಚಾರವನ್ನ ತೆಗೆದುಕೊಳ್ಳುವಂತಹದ್ದು, ಆ ವಿಚಾರವನ್ನ ಸರಿಯಾಗಿ ಗ್ರಹಿಸುವಂತಹದ್ದು, ಆ ಗ್ರಹಿಸಿದಂತ ವಿಚಾರವನ್ನ ಸರಿಯಾಗಿ ಅರ್ಥೈಸುವಂತಹದ್ದು. ಈ 3 ಹಂತದಲ್ಲಿ ಯಾವಾಗಲೂ ಒಂದು ರಿಸರ್ಚ್ ಇರ್ತದೆ ಅನ್ನುವಂಥದ್ದು. ಹಾಗಾಗಿ ಹೀಗೆ 3 ಹಂತದಲ್ಲಿ ಹೋಗ್ಬೇಕಾತಂದ್ರ ಸಾಮಾನ್ಯವಾಗಿ ನಾವು ರಿಸರ್ಚ್ ಏನ್ ಮಾಡ್ತೀವಪ್ಪ ಅಂತಂದ್ರ ಸೃಜನೇತರ ಅಂತ ಸೇರಿಸ್ಬಿಡ್ತೀವಿ ನಾವು. ಆದ್ರೆ ಇತ್ತೀಚಿನ ಕಳೆದ ಒಂದು 20 ವರ್ಷಗಳಲ್ಲಿ, ವಿಶೇಷವಾಗಿ ಸಾಹಿತ್ಯ ಅಧ್ಯಯನಗಳಲ್ಲಿ ಮತ್ತು ಸಮುದಾಯ ಅಧ್ಯಯನಗಳಲ್ಲಿ ಸಂಶೋಧನೆಯನ್ನ ಕೇವಲ ಸಂಶೋಧನೆಯಾಗಿ ಮಾತ್ರ ಬಿಟ್ಟಿಲ್ಲ, ಅದನ್ನ ಸಾಂಸ್ಕೃತಿಕ ಸಂಶೋಧನೆಯಾಗಿ, ವೈಜ್ಞಾನಿಕ ಸಂಶೋಧನೆಯಾಗಿ, ವೈಚಾರಿಕ ಸಂಶೋಧನೆಯಾಗಿ, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ತಗೊಂಡಿದ್ದಾರೆ. ಕಾರಣ ಬಹಳಷ್ಟು ವಿದ್ವಾಂಸರು ಏನ್ ಮಾಡ್ತಾರೆ, ಸಂಶೋಧನೆ ಅಂದ್ರೆ ಒಂದು ಕ್ರಿಯೇಟಿವಿಟಿ, ಸೃಜನಶೀಲತೆ ಅಂತ ಬಳಸುವುದನ್ನ ನಾವು ನೋಡಿದ್ವಿ. ಅದರಲ್ಲಿ ವಿಶೇಷವಾಗಿ ಸಾಹಿತ್ಯ ಅಧ್ಯಯನಗಳಲ್ಲಿ ಸಂಶೋಧನೆಯನ್ನ ಒಂದು ಸೃಜನಶೀಲ ಕ್ರಿಯೆ ಅಂದ್ರೆ ಯಾವ ಒಂದು ಕಾಲದಲ್ಲಿ ಸೃಜನ ಮತ್ತು ಸೃಜನೀಯ ವಿಂಗಡಣೆ ಮಾಡಿದ್ದೇವಲ್ಲ, ಆದ್ರೆ ಈ ಕಳೆದ 20 ವರ್ಷಗಳಲ್ಲಿ ನಾವು ಈ ವಿಂಗಡಣೆಯನ್ನ
ಕಡಿಮೆಯಾಗಿರುವಂತದ್ದು ವಿಂಗಡಣೆಯನ್ನ ಬಿಟ್ಟು ಅದನ್ನ ಸೃಜನ ಮತ್ತು ಸೃಜನೇತರ ಅಂತ ವಿಂಗಡಿಸಿ ಮಾಡ್ಬಿಟ್ಟು ಎರಡನ್ನು ಒಂದೇ ರೀತಿ ಒಂದೇ ಪಾತಳಿಯಲ್ಲಿ ಅರ್ಥೈಸಿದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಸೃಜನಶೀಲತೆ ಇಲ್ಲದೆ ಸಂಶೋಧನೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹಳ ಇತ್ತೀಚಿನ ಒಂದು ಸ್ಟೇಟ್ಮೆಂಟ್. ಯಾವುದೇ ಒಂದು ಕೆಲಸದಲ್ಲಿ ಒಂದು ಸೃಜನಶೀಲತೆ ಇಲ್ಲದೆ ಹೋದ್ರ ಅದನ್ನ ನಾಡ್ಕರ್ಣಿ ಅನ್ನುವಂಥ ಬಹಳ ಸಂಶೋಧಕರು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾವ ಸಂಶೋಧನೆಯಲ್ಲಿ ಸೃಜನಶೀಲತೆ ಅನ್ನುವಂಥದ್ದು ಇರ್ತೈತೋ ಆ ಸಂಶೋಧನೆ ಹೆಚ್ಚು ಕಲ್ಚರಲ್ ಆದಂತ ಆಸ್ಪೆಕ್ಟ್ ಅನ್ನು ಪಡ್ಕೊಳ್ತತಿ, ಬಹು ಆಯಾಮವನ್ನು ಪಡ್ಕೊಳ್ತತಿ ಅನ್ನುವಂಥದ್ದು. ಸಾಂಸ್ಕೃತಿಕ ಸಂಶೋಧನೆಯ ಮತ್ತೊಂದು ವ್ಯಾಖ್ಯಾನ ಏನಂತಂದ್ರೆ ಬಹುಮುಖತೆ, ಬಹು ವ್ಯಾಪಕತೆ, ಬಹು ಆಯಾಮ, ಬಹುಶ್ರುತತ್ವ ಅಂತೇಳಿ ನಾವು ಸರಳವಾಗಿ ಅರ್ಥ ಮಾಡ್ಕೋಬಹುದು ಅನ್ನುವಂಥದ್ದು. ಹಾಗಾಗಿ ಸೃಜನಶೀಲತೆ ಅನ್ನುವಂಥದ್ದು ನಮ್ಮ ಸಂಶೋಧನೆಗೆ ಬೇಕಾಗಿರ್ತಂತ ಪ್ರಮುಖ ಅರ್ಹತೆ. ನಾವ್ ಹಿಂದ ಸಂಶೋಧಕನ ಅರ್ಹತೆಗಳ ಬಗ್ಗೆ, ಸಂಶೋಧನೆ ಅರ್ಹತೆ ಬಗ್ಗೆ ಮಾತಾಡ್ತಿದ್ವಿ. ಆದ್ರೆ ಈ ಹೊಸ ಕಾನ್ಸೆಪ್ಟ್ಗಳಲ್ಲಿ ಸಂಶೋಧನೆಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸೃಜನಶೀಲತೆ ಅಥವಾ ಕ್ರಿಯೇಟಿವಿಟಿ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕನ್ನುವಂಥದ್ದು. ಹೀಗೆ ಸೃಜನಶೀಲತೆ ಜೊತೆಗೆ ಸಂಶೋಧನೆಗೆ ಬೇಕಾಗಿದ್ದು ಗತಿಶೀಲತೆ. ಅದನ್ನೇ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಕ್ರಿಯೆ ಅಂತ ಕರಿತೀವಿ, ಪ್ರಾಸೆಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಸಂಶೋಧನೆ ಅಂದ್ರೆ ಏನ್ ಮಾಡ್ತಿದ್ವಿ ಅಂತಂದ್ರೆ ಹೊಸದರ ಹುಡುಕಾಟ ಅಥವಾ ಗತವನ್ನ ಹುಡುಕುವುದು, ಗತವನ್ನ ವಿಶ್ಲೇಷಿಸುವುದು, ಗತವನ್ನ ನಮ್ಮದನ್ನಾಗಿಸಿಕೊಳ್ಳುವುದು ಅನ್ನೋ ಮಾತನ್ನ ಸಾಮಾನ್ಯವಾಗಿ ನಮ್ಮ ಸಾಂಪ್ರದಾಯಿಕ ಸಂಶೋಧನೆಯಲ್ಲಿ ನಾವು ಅರ್ಥ ಮಾಡ್ಕೊಂಡಂತ ರೀತಿ. ಅದು ಸಂಶೋಧನೆ ಅನ್ನುವಂಥದ್ದು ಹಳತಾಗಿರ್ತಕ್ಕಂಥದ್ದು, ಈಗಾಗಲೇ ನಮ್ಮಿಂದ ದೂರವಾಗಿರ್ತಕ್ಕಂಥದ್ದು, ನಮಗ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಅದನ್ನ ಹೊಸದಾಗಿ ಹುಡುಕುತ್ತೇನೆ ಅನ್ನುವಂತ ಒಂದು ಅಹಂ ಭಾವದಿಂದ ಕೂಡ ಹೋಗ್ತಿರ್ತೆ ಅನ್ನುವಂಥದ್ದು. ಅಲ್ಲ, ಇದನ್ನ ನಾವು ಗಮನಿಸ್ಬೇಕು. ಸಂಶೋಧನೆ ಅನ್ನುವಂಥದ್ದು ಹೊಸ ಸೃಷ್ಟಿ ಅಲ್ಲ. ಈಗಾಗಲೇ ಸೃಷ್ಟಿಗೊಂಡಿರುವ ಸಂಗತಿಗಳಿಗೆ ಬೆಳಕಿಗೆ ಬಾರದ ವಿಚಾರಗಳನ್ನ ಹುಡುಕಿ ತೆಗೆದಂತ ವಿಚಾರಗಳನ್ನ ಸೂಕ್ತ ಆಕಾರಗಳ ಮೂಲಕ ವ್ಯಾಖ್ಯಾನಿಸುವುದನ್ನ ನಾವು ಸಂಶೋಧನೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಂಶೋಧನೆ ಅನ್ನುವಂಥದ್ದು ಪ್ರಕ್ರಿಯಾತ್ಮಕವಾಗಿರ್ತಕ್ಕಂಥದ್ದು, ಪ್ರಾಸೆಸ್ ಅಲ್ಲಿ ಇರ್ತಕ್ಕಂಥದ್ದು, ಗತಿಶೀಲದಲ್ಲಿ ಇರ್ತಕ್ಕಂಥದ್ದು. ಅದು ನಿಂತ ನೀರಲ್ಲ, ಅಥವಾ ಈಗಾಗಲೇ ಆಗಿ ಹೋಗಿರುವುದಂಥದ್ದಲ್ಲ, ಅಥವಾ ಭೂತಕಾಲದಲ್ಲಿ ಇರ್ತಕ್ಕಂಥದ್ದಲ್ಲ, ಭವಿಷ್ಯದಲ್ಲಿ ಇರ್ತಕ್ಕಂಥದ್ದಲ್ಲ. ಅದನ್ನ ನಾವು ನಮ್ಮ ಅಧ್ಯಯನದ ಆಶಯಗಳ ಜೊತೆಗೆ, ನಮ್ಮ ಚಿಂತನೆಗಳ ಜೊತೆಗೆ, ನಮ್ಮ ಸೃಜನಶೀಲತೆಯ ಜೊತೆಗೆ ಮರು ಕಟ್ಟಿಕೊಳ್ಳುವ ಕ್ರಿಯೆಯಾಗಿ ನಾವು ಸಂಶೋಧನೆಯನ್ನ ನೋಡ್ಬೇಕಾಗಿದೆ. ಅಂದ್ರ ಆ ಲೆಕ್ಕದಲ್ಲಿ ಏನಾದ್ರು ಸಾಂಸ್ಕೃತಿಕ ಸಂಶೋಧನೆ ಹೇಳುವಂಥದ್ದು ಏನಪ್ಪಾ ಅಂತಂದ್ರ ಸಂಶೋಧನೆ ಅನ್ನುವಂಥದ್ದು ಪ್ರಕ್ರಿಯಾತ್ಮಕವಾಗಿರ್ತಕ್ಕಂಥದ್ದು. ಅದು ನಿಂತ ನೀರಲ್ಲ, ಗತಿಶೀಲವಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತಂದ್ರ ನಮ್ಮ ಬದುಕೇ ಗತಿಶೀಲವಾಗಿರ್ತಕ್ಕಂಥದ್ದು, ಪ್ರಕೃತಿಯೇ ಗತಿಶೀಲವಾಗಿರ್ತಕ್ಕಂಥದ್ದು. ಯಾಕಂದ್ರ ಪ್ರಕೃತಿ ಬಿಟ್ಟು ನಾವ್ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಸೂರ್ಯಾಸ್ತ ಮತ್ತು ಸೂರ್ಯೋದಯ, ಚಂದ್ರೋದಯ ಮತ್ತು ಚಂದ್ರಾಸ್ತಗಳಿದೆಯೋ ಹಾಗೆ ಇಡೀ ಲೋಕವೇ ಪರಿವರ್ತನಶೀಲವಾಗಿರ್ತಕ್ಕಂಥದ್ದು, ಬದುಕೆ ಪರಿವರ್ತನಶೀಲ ಆಗ್ತಕ್ಕಂಥದ್ದು. ಹಾಗೆ ಸಂಶೋಧನೆ ಆಗಲಿ, ಓದಾಗಲಿ, ವ್ಯಾಖ್ಯಾನಗಳಾಗ್ಲಿ ಅವು ಗತಕ್ಕೆ ಸೇರಿದ್ದು ಅಲ್ಲ, ಗತವನ್ನ ನಮ್ಮದನ್ನಾಗಿ ಮಾಡಿಕೊಳ್ಳೋದು. ಹೇಗೆ ಅಲ್ಲಮ ಪ್ರಭು ಹೇಳ್ತಾನಲ್ಲ, ಹಿಂದನವನ್ ಅರಿಯದೆ ಮುಂದನವನ್ ಅರಿಯಲಾಗದು ಅನ್ನುವಂತ ಮಾತಿದೆಯಲ್ಲ, ಹಾಗೆ ಹಿಂದೆಂದು ತ್ಯಾಜ್ಯವೂ ಅಲ್ಲ ಅಥವಾ ಇವತ್ತಿಂದು ಭೋಜ್ಯವೂ ಅಲ್ಲ. ಹಿಂದನ್ನ ಮತ್ತು ಇವತ್ತನ್ನ ನಾವು ಯಾವತ್ತು ಸರಿಯಾಗಿ ಕಟ್ಕೊಳ್ತೀವೋ ಅದನ್ನ ನಾವು ಕಲ್ಚರಲ್ ರಿಸರ್ಚ್ ಅಂತ ಹೇಳಿ ಕರೀಲಿಕ್ಕೆ ಆಗುತ್ತೆ. ಹಾಗಾಗಿ ಕಲ್ಚರಲ್ ರಿಸರ್ಚ್ ಬೇಕಾಗಿದೆ ಏನಪ್ಪಾ ಅಂತಂದ್ರೆ ಒಂದು ಪ್ರಕ್ರಿಯೆ ಅನ್ನುವಂತಹದ್ದು. ಹಾಗಾಗಿ ಎಲ್ಲಿ ಪ್ರಕ್ರಿಯೆ ಇರುತ್ತೋ ಅಲ್ಲಿ ಜ್ಞಾನದ ಉತ್ಪಾದನೆ ಆಗುತ್ತೆ. ಇದು ಬಹಳ ಮುಖ್ಯ. ಎಲ್ಲಿ ಪ್ರಕ್ರಿಯೆ, ಪ್ರಾಸೆಸ್ ಅಂತ ಕರಿತೀವಿ, ಜೀವಂತಿಕೆ ಅಂತ ಕರಿತೀವಿ, ಅಥವಾ ಚಲನಶೀಲತೆ ಅಂತ ಕರಿತೀವಿ, ಎಲ್ಲಿ ಚಲನಶೀಲತೆ ಇರುತ್ತೋ ಅಲ್ಲಿ ಜ್ಞಾನದ ಉತ್ಪಾದನೆ ಆಗುತ್ತೆ. ಎಲ್ಲಿ ಜ್ಞಾನದ ಉತ್ಪಾದನೆ ಆಗುತ್ತೋ ಅಲ್ಲಿ ಅದರ ಪರೀಕ್ಷೆಯು ನಡೆಯುತ್ತೆ. ಯಾವುದು ಪರೀಕ್ಷೆಗೊಳಗಾಗುತ್ತೋ ಅದು ವಿಜ್ಞಾನದ ವಿಚಾರದಲ್ಲಿ ಸತ್ಯ ಅಥವಾ ಪ್ರಾಮಾಣಿಕವಾಗಿದ್ದು ಅನ್ನುವಂತ ನೆಲೆಯನ್ನು ಪಡ್ಕೊಳ್ತದೆ. ನೋಡ್ರಿ, ಜ್ಞಾನವನ್ನ ಉತ್ಪಾದಿಸುವಂತದ್ದು ಎಲ್ಲಿ ಚಲನಶೀಲತೆ ಇರುತ್ತೆ ಅಲ್ಲಿ ಜ್ಞಾನದ ಹೊಸ ಜ್ಞಾನದ ಉತ್ಪಾದನೆ ಆಗುತ್ತಾ. ಆ ಜ್ಞಾನದ ಉತ್ಪಾದನೆ ಹೇಗಾಗುತ್ತೋ ಆ ಜ್ಞಾನದ ಪರೀಕ್ಷೆ, ಅದು ಜ್ಞಾನ ಪರೀಕ್ಷೆಗೆ ಕೂಡ ಒಳಗಾಗ್ತೈತಿ. ಯಾವುದು ಪರೀಕ್ಷೆಗೆ ಒಳಪಡುವ ಅರ್ಹತೆಯನ್ನು ಪಡ್ಕೊಳ್ಳುತ್ತೋ ಅದು ವೈಜ್ಞಾನಿಕ ಚಿಂತನೆ ಅನ್ನಿಸ್ತೈತೆ ಅನ್ನೋದು. ಇದು ಬಹಳ ಪ್ರಧಾನವಾಗಿರ್ತದೆ. ಜೀವಂತ ಸಮಾಜ,
ಆ ಜೀವಂತ ಸಮಾಜ ಉತ್ಪಾದಿಸ್ತಕ್ಕಂಥ ಜ್ಞಾನ, ಆ ಜ್ಞಾನ ಪರೀಕ್ಷೆಗೆ ಒಳಪಡ್ತಕ್ಕಂಥದ್ದು. ಆ ಪರೀಕ್ಷೆಗೆ ಯಾವುದು ಒಳಪಡಲಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳುತ್ತೋ ಅದು ವೈಜ್ಞಾನಿಕ ಚಿಂತನೆ ಅಥವಾ ವೈಚಾರಿಕ ಚಿಂತನೆ ಅಥವಾ ಪ್ರಯೋಗಶೀಲ ಚಿಂತನೆ ಅಥವಾ ನಾವು ನಂಬಬಹುದಾದ ಚಿಂತನೆ ಅಂತ ಹೇಳಿ ಅನ್ನುವಂತ ಒಂದು ಸ್ಥಾನವನ್ನ ಅದು ಪಡ್ಕೊಳ್ತದೆ ಅನ್ನುವಂಥದ್ದು. ಇದು ಯಾವಾಗ ಸಾಧ್ಯ ಆಗುತ್ತಪ್ಪ ಅಂದ್ರ ಸಂಶೋಧನೆ ಒಳಗಡೆ ಸೃಜನಶೀಲತೆ ಅಥವಾ ಪ್ರಯೋಗಶೀಲತೆ ಅಥವಾ ಚಲನಶೀಲತೆ ಅಥವಾ ಗತಿಶೀಲತೆ ಇದ್ದಾಗ ಮಾತ್ರ ಇದು ಸಾಧ್ಯ ಆಗತ್ತೆ ಅನ್ನೋದು. ಹಾಗಾಗಿ ಸಂಶೋಧನೆ ಅಂತಂದ್ರೆ ಈಗಾಗಲೇ ಘಟಿಸಿ ಹೋದಗಳ ಸಂಗತಿಗಳ ಅಥವಾ ಆಕಾರಗಳ ಮೊತ್ತವಲ್ಲ, ಘಟಿಸಿದಂತ ಸಂಗತಿಗಳನ್ನ ಸದ್ಯಕಾಲದಲ್ಲಿ ನಿಂತು ಮರು ಕಟ್ಟಿಕೊಳ್ಳುವಂತ ಪ್ರಾಸೆಸ್ ಅನ್ನ ನಾವೇನ್ ಮಾಡ್ತೀವಿ, ಕಲ್ಚರಲ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕಲ್ಚರಲ್ ರಿಸರ್ಚ್ ಮತ್ತೊಂದು ಆಯಾಮ ಏನಪ್ಪಾ ಅಂದ್ರೆ ಅದು ಯಾವತ್ತು ನಿಲ್ಲಲ್ಲ, ಅದು ಪ್ರಕ್ರಿಯಾತ್ಮಕ ಸ್ವರೂಪವಾಗಿರ್ತತಿ ಅನ್ನುವಂತ. ಹೀಗಾಗಿ ಸೃಜನಶೀಲತೆ ಅನ್ನುವಂಥದ್ದು ಯಾಂತ್ರಿಕವಾದ ತರಬೇತಿ ಅಲ್ಲ. ಇದು ಬಹಳ ನಾವು ತಿಳ್ಕೊಬೇಕಾದಂತ ಒಂದು ಸಂಗತಿ. ನಮ್ಮಲ್ಲಿ ಕಾವ್ಯ ಮೀಮಾಂಸೆ ಓದಿರ್ತೀರಿ ನೀವು, ವ್ಯುತ್ಪತ್ತಿ ಅನ್ನೋ ಪದ ಬಳಸ್ತಾರೆ. ಉತ್ಪತ್ತಿ ಅಲ್ಲ, ವ್ಯುತ್ಪತ್ತಿ. ಎಲ್ಲಿ ಸರಿಯಾದ ಓದು, ಅಧ್ಯಯನ, ವ್ಯಾಖ್ಯಾನ, ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರುತ್ತೋ ಅಲ್ಲಿ ನಮಗ ಶಬ್ದದ ವ್ಯುತ್ಪತ್ತಿ ಅಥವಾ ವಿದ್ಯೆಯ ಉತ್ಪತ್ತಿ ಅಥವಾ ಜ್ಞಾನದ ವ್ಯುತ್ಪತ್ತಿ ಅನ್ನುವಂಥದ್ದು ನಡೀತದೆ ಅನ್ನುವಂಥದ್ದು. ಹಾಗಾಗಿ ಈ ವ್ಯುತ್ಪತ್ತಿ ಬೇಕಾದಪ್ಪ ಅಂದ್ರೆ ನಮ್ಮಲ್ಲಿ ಸೃಜನಶೀಲತೆ ಬೇಕು. ಈ ವ್ಯುತ್ಪತ್ತಿ ಯಾವಾಗಿಂದ ಆಗುತ್ತಪ್ಪ ಅಂದ್ರೆ ನಮ್ಮೊಳಗಿಂದ ಕಟ್ಟಿಕೊಳ್ಳುವ ಕ್ರಿಯೆ. ಇದು ಉತ್ಪತ್ತಿ ಬೇರೆ, ಪ್ರೊಡಕ್ಷನ್ಸ್ ಬೇರೆ, ಕ್ರಿಯೇಟಿವಿಟಿ ಬೇರೆ, ವ್ಯುತ್ಪತ್ತಿ ಬೇರೆ, ಉತ್ಪತ್ತಿ ಬೇರೆ. ಹೀಗಾಗಿ ನಮ್ಮ ಸತತ ಅಧ್ಯಯನ, ಸತತ ಚಿಂತನೆಗಳು ನಮ್ಮಲ್ಲಿ ಈ ವ್ಯುತ್ಪತ್ತಿ ಸಾಮರ್ಥ್ಯವನ್ನ ಸೃಷ್ಟಿ ಮಾಡ್ತವೆ. ಹಾಗಾಗಿ ಈ ವ್ಯುತ್ಪತ್ತಿ ಅನ್ನುವಂಥದ್ದು ಸದಾ ಯಾವಾಗಲೂ ಅದು ಏನಾಗುತ್ತಪ್ಪ ಅಂದ್ರೆ ನವನೋನ್ಮೇಷ ಶಾಲಿನಿ ಆಗಿರ್ತತಿ ಮತ್ತು ಬಹಳ ಮುಖ್ಯವಾಗಿ ವಿಮರ್ಶನ ಪ್ರಜ್ಞೆಯನ್ನ ಅದು ಪಡ್ಕೊಂಡಿರ್ತದೆ ಅನ್ನೋದನ್ನ ನಾವು ಗಮನಿಸ್ಬೇಕು ಅನ್ನೋದು. ಹಾಗಾಗಿ ಈ ರೀತಿ ಸಂಶೋಧನೆ ಮತ್ತು ಸಂಸ್ಕೃತಿ ಅನ್ನೋದನ್ನ ನಾನು ಬಹಳ ಮುಖ್ಯವಾಗಿ ಇಲ್ಲಿ ಅದನ್ನ ಒಂದು ಏಕರೂಪಿಯಾದ ಆಕೃತಿಗಳಲ್ಲ ಅಥವಾ ಗತಿಸಿ ಹೋದ ಸಂಗತಿಗಳಲ್ಲ, ಅವು ಮತ್ತು ಬಹು ಗುಣವುಳ್ಳವ. ಇದನ್ನ ಗಮನಿಸ್ರಿ, ಅವು ಪ್ರಕ್ರಿಯಾತ್ಮಕ ಸ್ವರೂಪಗಳಂತೂ ಏಕರೂಪಿ ಸ್ವರೂಪ ಅಲ್ಲ, ಅವು ಬಹುಶ್ರುತತ್ವನ್ನ ಹೊಂದಿರತಕ್ಕಂಥ ಒಂದು ಸಂಶೋಧನೆ ಅನ್ನುವಂಥದ್ದು ಮತ್ತು ಸಂಸ್ಕೃತಿ ಅನ್ನುವಂಥದ್ದು ಅಥವಾ ಸಾಂಸ್ಕೃತಿಕ ಸಂಶೋಧನೆ ಅನ್ನುವಂಥದ್ದು. ಹೀಗಾಗಿ ಸಂಶೋಧನೆ ಅಂದ್ರೆ ಅಂತ ಆಗಲ್ಲ ನಾವು ಪ್ರಶ್ನೆ ಮಾಡ್ಕೊಂಡಾಗ ಸರಿಯಾದ ಗ್ರಹಿಕೆ, ಒಂದು ವಿಚಾರವನ್ನ, ಒಂದು ಸಂಗತಿಯನ್ನ ಕ್ರಮಬದ್ಧವಾಗಿ ನಾವು ಗ್ರಹಿಸುವುದು, ಅರ್ಥ ಮಾಡಿಕೊಳ್ಳುವುದು ಅಥವಾ ವಿವರಿಸಿಕೊಳ್ಳುವುದು ಅಥವಾ ಮನಸ್ಸಿಗೆ ತಂದುಕೊಳ್ಳುವುದು ಅಂತ ನಾವು ಅದನ್ನು ಗ್ರಹಿಸಬಹುದು ಅಂತ. ಮತ್ತೊಂದು ಪ್ರಶ್ನೆಯಲ್ಲಿ ಬಂದಾಗ ಸಂಶೋಧನೆ ಅಂದ್ರೆ ಏನು ಅಂತ ಕೇಳಿದಾಗ ಕಣ್ಣು ಮುಂದಿನ ಲೋಕವನ್ನ ನೋಡುವ ಕ್ರಮವೇ ಸಂಶೋಧನೆ. ಅಂದ್ರೆ ನಮ್ ಕಣ್ಣಿಗೆ ಏನ್ ಕಾಣುತ್ತೆ ಅದನ್ನ ನೋಡುವ ಕ್ರಮವೇ. ಮತ್ತೊಂದು ಕಣ್ಣು ಮುಂದಿನ ಲೋಕವನ್ನ ನೋಡುವ ಮತ್ತು ಚಲನಶೀಲಗೊಳಿಸುವ ಪ್ರಕ್ರಿಯೆ. ಕಣ್ಮುಂದಿನ ಲೋಕವನ್ನ ನೋಡುವ ಮತ್ತು ಚಲನಶೀಲಗೊಳಿಸುವ ಕ್ರಮವೇ ಸಂಶೋಧನೆ ಎಂದರೆ. ಕಣ್ಮುಂದಿನ ಲೋಕವನ್ನ ನೋಡುವ, ಚಲನಶೀಲಗೊಳಿಸುವ ಮತ್ತು ಸೂಕ್ಷ್ಮ ಸಂವೇದನಾಶೀಲತೆಯಿಂದ ಅರ್ಥ ಮಾಡಿಕೊಳ್ಳುವ. ಇಲ್ಲಿ 4 ಸ್ಟೆಪ್ ನಾನು ನಿಮ್ಗೆ ಹೇಳಿದ್ದೀನಿ, ಸರಿಯಾದ ಗಮನಿಸ್ರಿ. ಸಂಶೋಧನೆ ಅಂದ್ರ ಕಣ್ಣು ಮುಂದಿನ ಲೋಕವನ್ನ ನೋಡುವ ಕ್ರಮ 1. ಎರಡನೇ ವ್ಯಾಖ್ಯಾನ ಕಣ್ಮುಂದಿನ ಲೋಕವನ್ನ ನೋಡುವ ಮತ್ತು ಅದನ್ನು ಚಲನಶೀಲವಾಗಿ ಗ್ರಹಿಸುವ ಕ್ರಮ. 3ನೇ ವ್ಯಾಖ್ಯಾನ ಕಣ್ಮುಂದಿನ ಲೋಕವನ್ನ ನೋಡುವ, ಅದನ್ನ ಚಲನಶೀಲವಾಗಿ ಗ್ರಹಿಸುವ ಮತ್ತು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವ. 4ನೇ ವ್ಯಾಖ್ಯಾನ ಕಣ್ಮುಂದಿನ ಲೋಕವನ್ನ ನೋಡುವ, ಚಲನಶೀಲವಾಗಿ ಅರ್ಥ ಮಾಡಿಕೊಳ್ಳುವ, ಸೂಕ್ಷ್ಮವಾಗಿ ಗಮನಿಸುವ ಮತ್ತು ಸಂವೇದನಾಶೀಲವಾಗಿ ವ್ಯಾಖ್ಯಾನಿಸುವ. ಕಲ್ಚರಲ್ ರಿಸರ್ಚ್ಗೆ ಇದು ಬೇಕಾಗುತ್ತೆ. ನಮ್ಮ ಸಾಮಾನ್ಯ ಸಂಶೋಧನೆ ಏನಪ್ಪಾ ಅಂದ್ರೆ ನಮ್ಮ ಕಣ್ಣಿನ ಮುಂದಿನ ಲೋಕವನ್ನ ನೋಡುವ ಕ್ರಮ ಅಂತೇಳಿ ತಕ್ಷಣ ನಾವು ಒಂದು ವ್ಯಾಖ್ಯಾನ ಕೊಟ್ಟು ಬಿಡ್ತೀವಿ. ಆದ್ರೆ ಕಲ್ಚರಲ್ ರಿಸರ್ಚ್ ಏನ್ ಮಾಡುತ್ತಪ್ಪ ಅಂದ್ರ ಈಗ ಕಣ್ಮುಂದಿನ ಜಗತ್ತಿನ ಬೇರೆ ಬೇರೆ ಆಯಾಮಗಳನ್ನು ನೋಡುವುದು ಬೇರೆ, ಅದನ್ನ ಅರ್ಥ ಮಾಡಿಕೊಳ್ಳೋದು ಬೇರೆ, ಅದನ್ನ ಸೂಕ್ಷ್ಮವಾಗಿ ಮನಸ್ಸಿಗೆ ತಂದುಕೊಳ್ಳೋದು ಬೇರೆ ಮತ್ತು ಅದನ್ನ ಒಂದು ಸಂವೇದನಾಶೀಲ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋದು ಬೇರೆ. ಯಾವಾಗ ನಾವು ಸೂಕ್ಷ್ಮವಾಗಿ ಸಂವೇದನಾಶೀಲ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ತೀವೋ ಅವಾಗ ಸಂಶೋಧನೆ ಅನ್ನುವಂಥದ್ದು ಕೇವಲ ಹುಡುಕಾಟವಾಗದೆ ಒಂದು ಮೀಮಾಂಸವಾಗಿ, ಒಂದು ವಿಮರ್ಶೆಯಾಗಿ, ಒಂದು ಪ್ರಕ್ರಿಯೆಯಾಗಿ ಅದು ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಪರಿಭಾವಿಸಬಹುದು ಮತ್ತು ನೋಡ್ಬೋದು ಅನ್ನುವಂಥದ್ದು. ಉದಾಹರಣೆಗಾಗಿ
ನೀವೆಲ್ಲ ಹಂಪಿ ಸುತ್ತಮುತ್ತ 5-6 ವರ್ಷದಿಂದ ಇಲ್ಲಿದ್ದೀರಿ, ಹಂಪಿ ಹೋಗ್ತೀರಿ, ಬಂದಿದ್ದೀರಿ, ಎಲ್ಲ ಮಾಡಿದ್ರಿ. ಉದಾಹರಣೆಗೆ ಹಂಪಿ ಕಲ್ಲಿನ ಬಂಡೆಗಳು ಯಾರ್ಯಾರು ಹೇಗೆ ಕಾಣಬಹುದು? ನಾನು ಹೇಳಿದೆ, ಲೋಕವನ್ನ ನೋಡುವ ಕ್ರಮ. ಸಂಶೋಧನೆ ಅಂದ್ರೆ ಲೋಕವನ್ನ ನೋಡುವ ಕ್ರಮ, ಲೋಕವನ್ನ ನೋಡುವ ಮತ್ತು ಅದನ್ನ ಚಲನಶೀಲವಾಗಿ ಗ್ರಹಿಸುವ ಕ್ರಮ, ಲೋಕವನ್ನ ನೋಡುವ, ಚಲನಶೀಲವಾಗಿ ಗ್ರಹಿಸುವ ಮತ್ತು ಸೂಕ್ಷ್ಮವಾಗಿ ಇನ್ನಷ್ಟು ನೋಡುವ, ಮತ್ತೆ ಕೊನೆಯಲ್ಲಿ ಸಂವೇದನಾಶೀಲವಾಗಿ ನೋಡುವ. ಹಾಗಾಗಿ ಹಂಪಿಯ ಬಂಡೆಗಳು ಒಬ್ಬ ಪುರಾತತ್ವ ಶಿಸ್ತಿನಲ್ಲಿ ಕೆಲಸ ಮಾಡೋನಿಗೆ ಕಾಣುವಂತ ರೀತಿಗಳೇ ಬೇರೆ, ಒಬ್ಬ ಚಿತ್ರಕಲಾವಿದನಿಗೆ ಕಾಣ್ತಕ್ಕಂಥ ರೀತಿಗಳೇ ಬೇರೆ, ಒಬ್ಬ ಶಿಲ್ಪಿಗೆ ಕಾಣ್ತಕ್ಕಂಥ ರೀತಿಗಳೇ ಬೇರೆ, ಒಬ್ಬ ಕವಿಗೆ ಕಾಣ್ತಕ್ಕಂಥ ರೀತಿಗಳೇ ಬೇರೆ, ಒಬ್ಬ ಫೋಟೋಗ್ರಾಫರ್ಗೆ ಕಾಣ್ತಕ್ಕಂಥ ರೀತಿ ಬೇರೆ, ಒಬ್ಬ ಸಿನಿಮಾ ಶೂಟಿಂಗ್ ಮಾಡ್ತಕ್ಕಂಥವನಿಗೆ ಕಾಣ್ತಕ್ಕಂಥ ರೀತಿ ಬೇರೆ, ಇನ್ನೂ ಭಯ ಪಡೋರಿಗೆ ಭೂತಾಕಾರವಾಗಿ ಹಂಪಿ ಬಂಡೆಗಳು ಕಾಣಬಹುದು. ಬಂಡೆ ಒಂದೇ, ಇಲ್ಲಿ ಲೋಕಗ್ರಹಿಕೆ ಒಂದೇ, ಆದ್ರೆ ಆ ಬಂಡೆಗಳನ್ನ ಯಾವ ಸೂಕ್ಷ್ಮ ತರದಲ್ಲಿ, ಯಾವ ಸಂವೇದನೆಗಳಲ್ಲಿ, ಯಾವ್ಯಾವ ರೀತಿಯಾಗಿ ನೋಡ್ತೇವೆ ಅನ್ನೋದ್ರ ಮೇಲೆ ಆ ಬಂಡೆಗಳು ನಮ್ಗೆ ತಮ್ಮ ಅರ್ಥವನ್ನ ಬಿಟ್ಕೊಡ್ತಾವೆ. ಆದ್ರೆ ಆ ಬಂಡೆಗಳೇ ಬೇರೆ ಬೇರೆ ಅಲ್ಲ. ಇಲ್ಲಿ ಕಲ್ಚರಲ್ ರಿಸರ್ಚ್ ಏನ್ ಹೇಳ್ತೈತೆ ಅಂತಂದ್ರೆ, ಸಾಂಸ್ಕೃತಿಕ ಸಂಶೋಧನೆ ಬಹಳ ಮುಖ್ಯ ಅಂತಂದ್ರೆ, ಒಂದು ವಸ್ತುವನ್ನ, ಒಂದು ಸಂಗತಿಯನ್ನ ಪ್ರಕ್ರಿಯಾತ್ಮಕವಾಗಿ ಮತ್ತು ಬಹು ಆಯಾಮದಲ್ಲಿ ನೋಡ್ಲಿಕ್ಕೆ ಪ್ರೇರೇಪಿಸ್ತದೆ ಅನ್ನುವಂತ. ಹಾಗಾಗಿ ಹಂಪಿಯ ಬಂಡೆಗಳು ಅವರವರ ದೃಷ್ಟಿಕೋನಗಳಿಗೆ, ಅವರವರ ಸಂವೇದನೆ ಹಿನ್ನೆಲೆಯಲ್ಲಿ ಹೇಗೆ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ ಕಾಣಿಸುತ್ತೋ, ಹಾಗೆ ನಾವು ಆಯ್ದುಕೊಂಡಂತ ಸಂಶೋಧನೆಯನ್ನ ನಾವು ಬೇರೆ ಬೇರೆ ಶಿಸ್ತುಗಳ ಹಿನ್ನೆಲೆಯಲ್ಲಿ, ಹೀಗಾಗಿ ನಾವು ರಾಮಾಯಣ ಮಹಾಭಾರತಗಳನ್ನು ಓದ್ತಿದ್ದೀವಿ, ಪಠ್ಯಗಳಾಗಿ ಓದ್ತಿದ್ದೀವಿ. ಆದ್ರೆ ಒಂದು ಹಜಾರಾಮ ಟೆಂಪಲ್ ಇರ್ತಕ್ಕಂಥ ಒಂದು ಶಿಲ್ಪಗಳನ್ನ ಗಮನದಾಗ ಇಟ್ಟುಕೊಂಡು ನಾವು ಸಾಮಾನ್ಯವಾಗಿ ಮಹಾಭಾರತ ಅಂತಂದ್ರ ಪುಸ್ತಕದಲ್ಲಿ, ಅಕ್ಷರದಲ್ಲಿ, ಪಠ್ಯಗಳಲ್ಲಿ ಮಾತ್ರ ಇದಂತ ಭಾವಿಸಿರ್ತೀವಿ. ಆದ್ರೆ ಮಹಾಭಾರತದ ಕಥೆಗಳು, ರಾಮಾಯಣದ ಕಥೆಗಳು ಚಿತ್ರಗಳಲ್ಲಿವೆ, ಪೇಂಟಿಂಗ್ ಅಲ್ಲಿವೆ, ಶಿಲ್ಪಗಳಲ್ಲಿವೆ. ಅಂದ್ರ ಪಠ್ಯೇತರ ಸ್ವರೂಪವನ್ನ ಒಂದು 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 ವಿಷಯ ಸಂಗತಿಗಳು ಪಡ್ಕೊಂಡಿರ್ತಾವ ಅನ್ನುವಂತ. ನಾವು ಯಾವುದನ್ನ ಮಹಾಭಾರತ ಮತ್ತು ರಾಮಾಯಣವನ್ನ ಒಂದು ಅಕ್ಷರ ಕೇಂದ್ರಿತವಾಗಿ ಮಾತ್ರ ಗಳಿಸಿದ್ದೇವೆ, ಅಕ್ಷರವಲ್ಲದ ಜಗತ್ತಲ್ಲಿ ಕೂಡ ಅದು ತನ್ನ ಆಗಲೇ ಹೇಳಿದಾಗ ಅದು ಪೇಂಟಿಂಗ್ ಆಗ್ಬೋದು, ಒಂದು ಶಿಲ್ಪ ಆಗ್ಬೋದು, ಚಿತ್ರಕಲೆ ಆಗ್ಬೋದು, ಫೋಟೋಗ್ರಾಫಿ ಆಗ್ಬೋದು, ಇನ್ಯಾವುದು ಆಯಾಮ ಆಗ್ಬೋದು. ನಾವು ಹಂಪಿ ಬಂಡೆಗಳ ಬಗ್ಗೆ ಅಥವಾ ಹಂಪಿ ಶಿಲ್ಪಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ ಅಂತ ಹೇಳಿ ಹೋದಾಗ, ಆ ಹಂಪಿ ಶಿಲ್ಪಗಳು ಸಾಹಿತ್ಯಿಕ ಪಠ್ಯಗಳ ಜೊತೆಗೆ ಸಾಹಿತ್ಯೇತರ ಪಠ್ಯಗಳಲ್ಲಿ ಹೇಗೆ 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 ಅಭಿನೀತಗೊಂಡಿದ್ದಾವೆ, ಹೇಗೆ ಹೇಗೆ ರೂಪ ಪಡ್ಕೊಂಡಿದ್ದಾವೆ, ಹೇಗೆ ಹೇಗೆ ಅರ್ಥವನ್ನು ಪಡ್ಕೊಂಡಿದ್ದಾವೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನೋಂಥದ್ದು. ಹಾಗಾಗಿ ಒಂದು ಶಿಲ್ಪವನ್ನು, ಒಂದು ಪಠ್ಯವನ್ನ ಪರಿಭಾವಿಸುವಾಗ ಅದರ ಆ ಪಠ್ಯದ ಅಥವಾ ಸಂಗತಿಯ ಬಹು ಆಯಾಮಗಳನ್ನ ಇಟ್ಕೊಂಡು ಚರ್ಚೆ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಅದರ ಒಂದು ಸಾಂಸ್ಕೃತಿಕ ಬೇರೆ ಬೇರೆ ವಿನ್ಯಾಸಗಳು ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಅನ್ನುವಂತ. ಸಾಮಾನ್ಯವಾಗಿ ಸಂಸ್ಕೃತಿ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದು ಭವ್ಯ ಪರಂಪರೆ ಅನ್ನುವಂತ ಲೆಕ್ಕಗಿರುವ. ನಾನು ಆರಂಭದಲ್ಲಿ ಹೇಳಿದಾಗ ಅದು ಭವ್ಯ ಪರಂಪರೆ ಪಾಶ್ಚಾತ್ಯರಿಂದ ಅಥವಾ ಅನ್ಯ ಸಂಸ್ಕೃತಿಯಿಂದ ಅಥವಾ ಅನ್ಯರಿಂದ ಅದು ದಾಳಿಗೆ ಒಳಗಾಗ್ತಿದೆ, ಅದನ್ನ ನಾವು ಸಂರಕ್ಷಣೆ ಮಾಡ್ಕೋಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ರಾಜಕಾರಣಿಗಳಾಗ್ಬೋದು ಅಥವಾ ಬೇರೆ ಬೇರೆ ಇರೋದನ್ನ ನಾವು ಎತ್ ನೋಡಿದ್ವಿ. ಅಂದ್ರೆ ಸಂಸ್ಕೃತಿ ಅನ್ನುವಂಥದ್ದು ನಮ್ಮ ಪ್ರಾಚೀನ ಸಂಸ್ಕೃತಿ ಅಥವಾ ಸನಾತನ ಸಂಸ್ಕೃತಿಯನ್ನ ನಾವು ರಕ್ಷಣೆ ಮಾಡ್ಬೇಕು ಅನ್ನುವಂತ ಬರ್ತಿದ್ದೀವಿ. ಹಾಗಾದ್ರೆ ನಾನು ಆರಂಭದಲ್ಲಿ ಹೇಳಿದ ಹಾಗ ಕರ್ನಾಟಕ ಸಂಸ್ಕೃತಿ ಇದೆ, ಕನ್ನಡ ಸಂಸ್ಕೃತಿ ಇದೆ, ಭಾರತೀಯ ಸಂಸ್ಕೃತಿ ಇದೆ, ಪರ್ಯಾಯ ಸಂಸ್ಕೃತಿ ಇದೆ, ಉಪಸಂಸ್ಕೃತಿ ಇದೆ. ಹಾಗಾದ್ರೆ ಇದರಲ್ಲಿ ನಾವು ಜ್ವಾಕಿ ಮಾಡಿಕೊಳ್ಳಬಲ್ಲ, ನಾವು ಕಾಪಾಡಿಕೊಳ್ಳಬಲ್ಲಂತ ಸಂಸ್ಕೃತಿ ಯಾವುದು? ಒಂದು ಸಣ್ಣ ನಿದರ್ಶನವನ್ನ ಕೊಡ್ತೀನಿ ನಿಮಗೆ, ಬಹಳ ಸ್ವಲ್ಪ ಕ್ಲಾಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಸಾಮಾನ್ಯವಾಗಿ ಕರ್ನಾಟಕ ಅಂದ ತಕ್ಷಣ ನಮ್ಮ ಕವಿಗಳು ಎಲ್ಲ ಹಾಡಿ ಹೊಗಳಿದ್ದೇನಪ್ಪಾ ಅಂದ್ರ ಸಿರಿಗಂಧದ ನಾಡು, ಕೋಗಿಲೆ ಕೂಗುವಂತ ನಾಡು, ಬೇರೆ ಬೇರೆ ಒಂದು ಬಹಳ ಸಮೃದ್ಧವಾದಂತ ಪರಿಕಲ್ಪನೆ ನಮಗೆ ಕೊಟ್ಟಿದ್ದಾರೆ. ಜೋಗದ ಸಿರಿ ಬೆಳಕಿನಲ್ಲಿ ನೀವು ಕೇಳಿದ್ದೀರಿ. ನಮ್ಮ ಕನ್ನಡದ ನವೋದಯ ಮತ್ತು ಕವಿಗಳ ಒಂದು ಪದ್ಯಗಳನ್ನ ನಾವು ನೋಡಿದಾಗ ಕರ್ನಾಟಕವನ್ನು ಬಹಳ ಒಂದು ಸಮೃದ್ಧ ಕರ್ನಾಟಕವಾಗಿ ವರ್ಣನೆ ಮಾಡಿದ್ದನ್ನ ನಾವು ನೋಡ್ತಿದ್ದೀವಿ. ಹಕ್ಕಿ ಪಕ್ಷಿಗಳು, ಸಮುದ್ರಗಳು, ಸಾಗರಗಳು, ಬಳ್ಳಿಗಳು, ಹೊಲ ಗದ್ದೆಗಳು, ಹೀಗೆ ಸಮೃದ್ಧವಾದಂತ ಕರ್ನಾಟಕವನ್ನ ನಾವು ನೋಡ್ತಿದ್ದೀವಿ. ಹಾಗಾದ್ರೆ ನಮ್ಮ ಕನ್ನಡ ಕವಿಗಳು ಯಾವ ಜಗತ್ತನ್ನ, ಕರ್ನಾಟಕದ ಯಾವ ಭಾಗವನ್ನ ಗಮನದಲ್ಲಿಟ್ಟುಕೊಂಡು ಈ ಕನ್ನಡದ ಪದ್ಯಗಳನ್ನ ಬರೆದ್ರು, ಕರ್ನಾಟಕದ ಸಂಸ್ಕೃತಿ ಪದ್ಯಗಳನ್ನ ಬರೆದ್ರು, ಅಥವಾ ಕರ್ನಾಟಕದ ಭೌಗೋಳಿಕ ಸ್ವರೂಪವನ್ನು ನಮಗವರು ಕಟ್ಟಿಕೊಟ್ರು ಅನ್ನುವಂಥದ್ದು. ಈಗ ಉದಾಹರಣೆಗಾಗಿ
ಗಂಧದ ನಾಡು ಸಿರಿಗಂಧದ ನಾಡು ಅಂತ ನಾವು ಹೇಳೋ ಸಂದರ್ಭದಲ್ಲಿ ನಾವು ಬಳ್ಳಾರಿಯಲ್ಲಿ ಇರ್ತಕ್ಕಂಥವ್ರು ಮತ್ತು ಉತ್ತರ ಕರ್ನಾಟಕದಲ್ಲಿ ನಾವು ಸಮುದ್ರನ ಗೊತ್ತಿಲ್ಲ, ಶ್ರೀಗಂಧನ ಗೊತ್ತಿಲ್ಲ. ನಮ್ಮಲ್ಲಿ ಕಾಯಿ ನೋಡ್ತೇವೆ, ಕೆರಿ ನೋಡ್ತೀವಿ, ಬಳ್ಳಾರಿ ಜಾಲಿ ನೋಡ್ತೀವಿ. ಹಾಗಾಗಿ ಕರ್ನಾಟಕದಲ್ಲೇ ಇಷ್ಟೊಂದು ಪ್ರಾದೇಶಿಕ ವೈವಿಧ್ಯತೆಗಳು ಇರ್ಬೇಕಾದಾಗ ನಾವು ಕರ್ನಾಟಕ ಅಂದ ತಕ್ಷಣ ನಮಗೇನಪ್ಪ ಅಂದ್ರೆ ಸಮೃದ್ಧ ಕರ್ನಾಟಕ, ಕಾಡಿರ್ತಕ್ಕಂಥ ಕರ್ನಾಟಕ, ಏನು ಸಮುದ್ರ ಇರತಕ್ಕಂಥ ಕರ್ನಾಟಕ ಇದನ್ನ ನೋಡ್ತೀವಿ. ಆದ್ರೆ ಇಡೀ ಅಖಂಡ ಕರ್ನಾಟಕ ನೋಡಿದಾಗ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಆಗಲಿ, ಉತ್ತರ ಕರ್ನಾಟಕದ ಬಗ್ಗೆ ಆಗಲಿ, ಅಲ್ಲಿ ಇರ್ತಕ್ಕಂಥ ಜನಜೀವನ ಬಗ್ಗೆ ಆಗಲಿ, ಅಲ್ಲಿರ್ತಕ್ಕಂಥ ಕೆರೆಗಳ ಬಗ್ಗೆ ಆಗಲಿ, ಅಲ್ಲಿರ್ತಕ್ಕಂಥ ಗುಡ್ಡ ಬೆಟ್ಟಗಳಾಗ್ಲಿ, ಎಲ್ಲೇ ಕೂಡ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾಗಿ ನವೋದಯ ಸಾಹಿತ್ಯ ಕರ್ನಾಟಕದ ವರ್ಣನೆ ಅಂತ ಏನ್ ಮಾಡ್ತಿರಲ್ಲ ಅಲ್ಲಿ ಇವು ಎಲ್ಲಿ ಸಿಗುತ್ತಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾಗಿ ನಾವು ಕರ್ನಾಟಕದ ಅಧ್ಯಯನ ನವೋದಯ ಕಾವ್ಯಗಳಲ್ಲಿ ಕರ್ನಾಟಕದ ಪರಿಕಲ್ಪನೆ ಅಂತ ಅಧ್ಯಯನ ಮಾಡಿದಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಒಂದು ಸೀಮಿತವಾದಂತ ಚೌಕಟ್ಟು ಹೋಗಿರ್ತೀವಿ. ಅವಾಗ ನಾವು ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಸಂವೇದನೆಗಳನ್ನಾಗ್ಲಿ ಅಥವಾ ಉತ್ತರ ಕರ್ನಾಟಕ ಇರ್ತಕ್ಕಂಥ ಸಂವೇದನೆಗಳಲ್ಲಿ ಅಲ್ಲಿ ಬರುವುದಿಲ್ಲ ಅನ್ನುವಂಥದ್ದು. ಅದು ಶ್ರೀಮಂತರ ಕರ್ನಾಟಕ, ಉಂಡವರ ಕರ್ನಾಟಕ ಮತ್ತು ಉಳ್ಳವರ ಕರ್ನಾಟಕ ಮಾತ್ರ ಆಗುತ್ತೆ ಹೊರತು ಬಡವರನ ಕರ್ನಾಟಕ, ಹಸಿ ಉಳ್ಳವರ ಕರ್ನಾಟಕ, ಹಸಿದವರ ಕರ್ನಾಟಕ, ಉಡಲು ಬಟ್ಟಿ ಇಲ್ಲದವರ ಕರ್ನಾಟಕ ಆಗಿ ಕಾಣ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಕಲ್ಚರಲ್ ರಿಸರ್ಚ್ ಅಂತ ಬಂದಾಗ, ಸಾಂಸ್ಕೃತಿಕ ಸಂಶೋಧನೆ ಅಂತ ಬಂದಾಗ ನಾವು ಯಾವುದೇ ಒಂದು ಪಾರ್ಶ್ವಿಕ ಸಂಗತಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು ರಿಸರ್ಚ್ ಹೋಗೋ ಬದ್ಲಿ ಆ ಸಂಗತಿಗಳ ಸುತ್ತಮುತ್ತಂತ ಹೆಣೆದುಕೊಂಡಿರ್ತಕ್ಕಂಥ ಬೇರೆ ಬೇರೆ ಆಯಾಮಗಳನ್ನು ಕೂಡ ನಾವು ನೋಡ್ಬೇಕಾದಂತ ಮತ್ತು ಅಭ್ಯಾಸ ಮಾಡ್ಬೇಕಾದಂತ ಒಂದು ತುರ್ತು ಮತ್ತು ಅಗತ್ಯತೆ ನಮಗಿದೆ ಅನ್ನುವಂಥದ್ದು. ಹಾಗಾಗಿ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದ ಎಲ್ಲ ವಲಯಗಳನ್ನ, ಕರ್ನಾಟಕದ ಎಲ್ಲ ಸಂವೇದನೆಗಳನ್ನ, ಕರ್ನಾಟಕದ ಎಲ್ಲ ಪಡಿಪಾಟಲುಗಳನ್ನ ನಾವು ಸಮೃದ್ಧ ಕರ್ನಾಟಕದ ಜೊತೆಗೆ ಹೊಂದಿಸಿ ಮಾತಾಡಿದಾಗ, ಹೊಂದಿಸಿ ಬರೆದಾಗ ಏನಾಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸ್ವರೂಪಗಳು ಅಥವಾ ಬೇರೆ ಬೇರೆ ಸಮಸ್ಯೆಗಳು ನಮ್ಗೆ ಅರ್ಥ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು ಅನ್ನುವಂಥದ್ದು. ಹಾಗಾಗಿ ಸಂಸ್ಕೃತಿ ಅಂತಂದ್ರೆ ಅಥವಾ ಸಂಸ್ಕೃತಿ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಆ ಸಂಸ್ಕೃತಿಯ ಅಥವಾ ಸಮುದಾಯದ ಅಥವಾ ಆ ನಾಡಿನ ಅಥವಾ ಆ ಬೀಡಿನ ಎಲ್ಲ ರೀತಿಯ ಸಂವೇದನೆಗಳನ್ನ, ಆಚಾರ ವಿಚಾರಗಳನ್ನ, ಬದುಕಿನ ನಡವಳಿಕೆಗಳನ್ನ, ಬಹಳ ಮುಖ್ಯವಾಗಿ ಅವರ ಜ್ಞಾನವನ್ನ ಒಳಗೊಳ್ಳೋದನ್ನ ನಾವು ಕಲ್ಚರಲ್ ರಿಸರ್ಚ್ ಅಂತ ಕರಿತೀವಿ. ಈ ಕಲ್ಚರಲ್ ರಿಸರ್ಚ್ ಹುಟ್ಲಿಕ್ಕೆ ಕಾರಣ, ಬಹುಮುಖ್ಯ ಕಾರಣ ಏನು ಅಂತ ನಾವು ಪ್ರಶ್ನೆ ಮಾಡ್ಕೊಂಡಾಗ ಆರಂಭದ ಸಂಶೋಧನೆಗಳಲ್ಲಿ ಅಥವಾ ಬ್ರಿಟಿಷರ ಸಂಶೋಧನೆಗಳಲ್ಲಿ ಒಂದು ಪಾರ್ಶ್ವಿಕ ಕರ್ನಾಟಕದ ಅಥವಾ ಪಾರ್ಶ್ವಿಕವಾದಂತಹ ಸಂಶೋಧನೆಗಳನ್ನ ಆಗಿದ್ದನ್ನು ನಾವು ಗಮನಿಸಬಹುದು. ಯಾವುದೇ ಒಂದು ವಿಚಾರ ತಗೊಂಡು ಆಗಿನ ಕಾಲದಲ್ಲಿ ಅದು ಅಗತ್ಯ ಇತ್ತು. ನಾವು ಇವತ್ತ ಅದನ್ನ ವಿರೋಧಿಸ್ತೇವೆ ಅನ್ನೋಕ್ಕಿಂತ ಹೆಚ್ಚಾಗಿ ಅದರ ಮುಂದುವರಿಯದಾಗಿ ನಾವು ಮಾತಾಡ್ಬೇಕಾಗಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನಡೆದಂತ ಅಧ್ಯಯನಗಳ ಮಿತಿಯನ್ನ ಮೀರುವಗೋಸ್ಕರ, ಆ ಅಧ್ಯಯನಗಳು ಯಾವುದೇ ಒಂದು ಸಂಗತಿಗಳನ್ನ ಟ್ರೇಸ್ ಮಾಡ್ತಿದ್ರ ಕಾರಣಕ್ಕೋಸ್ಕರ ಈ ಕಳೆದ ಒಂದು 20-30 ವರ್ಷಗಳ ಹಿಂದಿನಿಂದ ಆ ಊನಗೊಂಡ ಸಾಂಸ್ಕೃತಿಕ ಜಗತ್ತನ್ನ ಪರಿಪೂರ್ಣ ಮಾಡ್ಬೇಕನ್ನೋ ಕಾರಣ ಒಳಗಡೆ ಅಥವಾ ಆ ಜಗತ್ತಿನ ಇನ್ನೊಂದು ಆಯಾಮವನ್ನ ತೋರಿಸ್ಬೇಕನ್ನೋ ಕಾರಣ ಏನ್ ಮಾಡ್ತಪ್ಪ ಅಂತಂದ್ರೆ ಈ ಸಾಂಸ್ಕೃತಿಕ ವಿಶ್ಲೇಷಣೆ ಹುಟ್ಟುಕೊಳ್ತದೆ ಅಂತ. ಆ ಹುಟ್ಕೊಂಡಂತ ಅಧ್ಯಯನಗಳೇ ಬಹಳ ಮುಖ್ಯವಾಗಿ ಈ ಸಾಂಸ್ಕೃತಿಕ ಅಧ್ಯಯನದ ಪರಿಕಲ್ಪನೆ ಪೂರೈಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ನಮಗಾಗಲೇ ಹೆಸರಾಂತ ಒಂದು ಕೃತಿ ಈಗಾಗಲೇ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ. ಶಾಸನಗಳಂತಂದ್ರ ಬರೀ ಸಂಪಾದನೆ ಮಾಡುವ ಅಥವಾ ಪ್ರಭುತ್ವದ ನೆಲೆಗಳನ್ನು ಹೇಳುವ ಅಥವಾ ದಾನದ ಸಂಪ್ರದಾಯ ಹೇಳುವ ನೆಲೆಗಳನ್ನ ಮೀರಿ ಶಾಸನಗಳಂತಂದ್ರ ಆ ನಾಡಿನ ಸಾಂಸ್ಕೃತಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ, ಜನಜೀವನ ಸಂಗತಿಗಳನ್ನ, ಅಲ್ಲಿರ್ತಕ್ಕಂಥ ಬೇರೆ ಕಲೆಗಳು, ಸಾಹಿತ್ಯಗಳು, ಬೇರೆ ಬೇರೆ ಜ್ಞಾನಗಳು, ಅವುಗಳನ್ನ ವ್ಯಾಖ್ಯಾನಿಸುವುದು ಅಥವಾ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಸಾಂಸ್ಕೃತಿಕ ಸಂಶೋಧನೆ ಮಾತನ್ನ ತಮ್ಮ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನದ ಮೂಲಕ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಆ ಸಂದರ್ಭದಲ್ಲಿ ಕಟ್ಟಿಕೊಡೋದನ್ನ ನಾವಿಲ್ಲಿ ಸ್ಮರಿಸ್ಕೋಬಹುದು. ಅಂದ್ರೆ ಆಗ ನಡೆದಂತ ಈ ರಿಸರ್ಚ್ಗಳು ಈ ಸಂಸ್ಕೃತಿ ಅನ್ನೋದನ್ನ ಬಹಳ ಒಮ್ಮುಖವಾಗಿ ನೋಡಿದ ಹಿನ್ನೆಲೆಯಲ್ಲಿ ಒಂದು ಅಕಾಡೆಮಿಕ್ ಅಧ್ಯಯನದ ಅಗತ್ಯವಾಗಿ ಕೂಡ ನಮ್ಮಲ್ಲಿ ಈ ಸಾಂಸ್ಕೃತಿಕ ಪರಿಕಲ್ಪನೆ, ಯಾವುದನ್ನ ಕಲ್ಚರಲ್ ರಿಸರ್ಚ್ ಅಂತ ಏನ್ ಕರಿತೀವಲ್ಲ, ಆ ಕಲ್ಚರಲ್ ರಿಸರ್ಚ್ ಪರಿಕಲ್ಪನೆ ನಡ್ಕೊಂಡು ಬರುವುದನ್ನ ನಾವಿಲ್ಲಿ ಗಮನಿಸಬಹುದು. ಆ ನಿಟ್ಟಿನೊಳಗಡೆ ನಾವು ಹಿಂದೆ ಏನ್ ಮಾಡಿದ್ವಪ್ಪ, ಸಂಸ್ಕೃತಿ ಸಂದರ್ಭದಲ್ಲಿ ಪ್ರಾಚೀನ ಕರ್ನಾಟಕದ ಅಗ್ರಹಾರಗಳು ಒಂದು ಅಧ್ಯಯನ, ಪ್ರಾಚೀನ ಕರ್ನಾಟಕದ ಶಾಸನಗಳು ಒಂದು ಅಧ್ಯಯನ, ಪ್ರಾಚೀನ ಕರ್ನಾಟಕದ ಸಂಗೀತ ಪರಂಪರೆ ಒಂದು ಕಲ್ಚರ್, ಆದರ್ಶ ಸಂಸ್ಕೃತಿ ಹಿನ್ನೆಲೆ ಒಳಗಡೆ ನಾವು ಇವನ್ನ ಅಧ್ಯಯನ ಮಾಡ್ಕೊತ ಬಂದಿದ್ದೇವೆ. ಆದ್ರೆ
ಪ್ರಾಚೀನ ಕನ್ನಡದಲ್ಲಿ ಇಷ್ಟು ಮಾತ್ರ ಇರಲ್ವಲ್ಲ. ಪ್ರಾಚೀನ ಕರ್ನಾಟಕದಲ್ಲಿ ಪ್ರಾಚೀನ ಕನ್ನಡ ಶಾಸನಗಳಲ್ಲಿ ದೇವದಾಸಿಯರು ಒಂದು ಸ್ಥಿತಿಗತಿಗಳು, ಒಂದು ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥ ವಿಚಾರಗಳು ತಗೊಂಡಾಗಲಿ, ಅಥವಾ ಪ್ರಾಚೀನ ಕರ್ನಾಟಕ ಸಮಾಜದಲ್ಲಿ ಅಸ್ಪೃಶ್ಯತೆಯ ಪರಿಕಲ್ಪನೆ ಅನ್ನುವಂಥ ವಿಚಾರಗಳಾಗಲಿ, ಪ್ರಾಚೀನ ಕರ್ನಾಟಕದಲ್ಲಿ ಚರ್ಮವಾದ್ಯಗಳು ಒಂದು ಸಾಂಸ್ಕೃತಿಕ ಅಧ್ಯಯನ, ಇಂಥ ಟಾಪಿಕ್ ತಗೊಂಡಾಗ ಕೆಲವೊಬ್ರು ಮುಜುಗರನ ಅನುಭವಿಸ್ತಾರೆ. ಇದೆಂತ ಟಾಪಿಕ್ಗಳು, ವೇಶ್ಯಾವಾಟಿಕೆ ಬಗ್ಗೆ ಹೆಂಗ್ ಅಧ್ಯಯನ ಮಾಡ್ತೀರಿ, ಚರ್ಮವಾದ್ಯಗಳ ಅಧ್ಯಯನ ಮಾಡ್ತೀರಿ. ಈಗ ಅದು ಮನೋಧರ್ಮ ಬದಲಾಗಿ ಆ ಮಾತು ಬೇರೆ. ಹಾಗಾಗಿ ಸಂಸ್ಕೃತಿ ಅಂದಾಗ ಕರ್ನಾಟಕದಲ್ಲಿ ಯಾವ್ದನ್ನ ನಾವು ಆದರ್ಶ ಸಂಸ್ಕೃತಿ ಅಂತ ಹೇಳಿ ಒಂದು ಕಾಯಿನ್ ಮಾಡಿದ್ದೀವ, ಆ ಆದರ್ಶ ಸಂಸ್ಕೃತಿಯ ಹೊರತಾಗಿ ಕೂಡ ಇರ್ತಕ್ಕಂಥ ಸಂಗತಿಗಳನ್ನ ನಾವು ನೋಡ್ಬೇಕಾಗತ್ತೆ ಅನ್ನೋದು ಅಧ್ಯಯನದ ಕಕ್ಷೆಯಿಂದ ಹೊರಗುಳಿದಂತ ಉಪೇಕ್ಷಿಸಪಟ್ಟಂತ ಹೇಳ್ತೇವೆ ನಾವು, ಅಂಚಿಗೆ ತಳ್ಳಲ್ಪಟ್ಟಂತ ಅಥವಾ ಉಪೇಕ್ಷೆಗೆ ಒಳಗಾದಂತ ಒಂದು ವಲಯ ಕೂಡ ಅದ್ರಾಗಿರ್ತತಿ. ಹಾಗಾಗಿ ಕಲ್ಚರಲ್ ರಿಸರ್ಚ್ ಏನ್ ಮಾಡ್ತಪ್ಪ ಅಂತಂದ್ರ ಈ ಅಂಚಿಗೆ ತಳ್ಳಲ್ಪಟ್ಟ ಅಥವಾ ಉಪೇಕ್ಷಿಸಲ್ಪಟ್ಟ ಅಥವಾ ಅಪ್ರಕಟಿತವಾಗಿರ್ತಕ್ಕಂಥ ಈ ಸಂಗತಿಗಳನ್ನ ಹುಡುಕಿ ಕಟ್ಟಿಕೊಳ್ಳುವ ನೆಲೆಯನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಕಲ್ಚರಲ್ ರಿಸರ್ಚ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಕರಿತೀವಿ ಅನ್ನುವಂಥದ್ದು. ಹಾಗಾಗಿ ನಾವೊಂದು ಶಾಸನಗಳ ಬಗ್ಗೆ ಆಗಲಿ ಅಥವಾ ಕರ್ನಾಟಕವನ್ನು ಅರ್ಥ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಹೀಗೆ ಬಹು ಆಕರ್ಷ ಮೂಲಕ ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನೋದು. ಸಾಮಾನ್ಯ ಅಲ್ಲಿ ನಮ್ಮಲ್ಲಿ ಕಥಾನಾಯಕ ಮತ್ತು ಪ್ರತಿನಾಯಕದ ಪರಿಕಲ್ಪನೆ, ಕಥಾನಾಯಕನ ನಾವು ಆದರ್ಶದ ಪರಿಕಲ್ಪನೆಯನ್ನು ನೋಡ್ತೇವೆ. ಮತ್ತೆ ಕಥಾನಾಯಕನ ಅವನ ಆದರ್ಶ, ಉದಾಹರಣೆಗೆ ರಾಮ ಮತ್ತು ರಾವಣ ಬಂದಾಗ ನಮಗೆ ರಾಮ ಮುಖ್ಯ ಆಗ್ತಾನೆ ಹೊರತು ರಾವಣ ಮುಖ್ಯ ಆಗಲ್ಲ. ಒಂದು ಸಂದರ್ಭವನ್ನು ನಾನು ಆಗ್ಲೇ ನಾಗಚಂದ್ರ ಆ ಬಗ್ಗೆ ಬೇಕಾದಷ್ಟು ಮಾತಾಡಿದ್ದ. ಒಂದು ಕನ್ನಡ ಸಿನಿಮಾ ಬರ್ತದೆ. ಆ ಕನ್ನಡ ಸಿನಿಮಾದಲ್ಲಿ ರಾಮ ರಾವಣನ ಮೇಲೆ ಯುದ್ಧ ಸಾರ್ಬೇಕಾತಪ್ಪ ಅಂದ್ರೆ ಯುದ್ಧ ಕಂಕಣ ಕಟ್ಟಬೇಕು. ಯುದ್ಧ ಕಂಕಣ ಕಟ್ಟಬೇಕಾತಪ್ಪ ಅಂದ್ರೆ ಬ್ರಾಹ್ಮಣರು ಬೇಕು. ಅವಾಗ ರಾಮ್ ಹೇಳ್ತಾನ ತನ್ನ ದ್ವಿವಿಧ ದೃಷ್ಟಿಯಿಂದ, ರಾವಣ ಬಹಳ ದೊಡ್ಡ ಆಚಾರ್ಯ, ನಾನು ಅವನಿಂದ ಯುದ್ಧ ಕಂಕಣ ಕಟ್ಟಿಸ್ಕೊತೀನಿ ಅಂತ ಹೇಳಿ ರಾವಣಿಗೆ ಆಹ್ವಾನ ಕೊಡ್ತಾನೆ. ಅದೇ ತರ ರಾಮ ಇದ್ದಲ್ಲಿ ಬಂದು ಅವನಿಗೆ ಯುದ್ಧ ಕಂಕಣ ಕಟ್ತಾನೆ. ಅವಾಗ ರಾಮ ಹೇಳ್ತಾನ, ಗುರುವೇ ನೀ ನನಗ ಯುದ್ಧ ಕಂಕಣ ಕಟ್ಟಿ ನನ್ನ ಜೀವನವನ್ನ ಪಾವನ ಮಾಡಿದಿ ಅಂತ ಹೇಳ್ಕೊಳ್ತಾನೆ. ಅವಾಗ ರಾವಣ ಹೇಳ್ತಾನ, ನಾನು ಗುರು, ನಾನು ಆಚಾರ್ಯ, ಯಾರು ನನ್ನ ಭಕ್ತರು ನನ್ನನ್ನು ಕರೀತಾರೋ, ಯಾರು ನನ್ನ ಸಹಾಯ ಕೇಳ್ತಾರೋ ನಾನು ಅವರಿಗೆ ಸಹಾಯ ಮಾಡುದು ಮತ್ತು ಅವ್ರಿಗೆ ದೀಕ್ಷೆ ಕೊಡುದು ನನ್ನ ಕರ್ತವ್ಯ. ಇಲ್ಲಿ ನಾನು ರಾವಣ ಆಗಿ ಬಂದಿಲ್ಲ, ಒಬ್ಬ ಗುರು ಆಗಿ ಬಂದಿದ್ದೀನಿ ಅನ್ನೋ ಮಾತು ಹೇಳ್ತಾನ. ಅಂದ್ರೆ ಈ ಪ್ರಸ್ತಾಪವನ್ನು ಯಾಕೆ ಮಾತಾಡಿದ ಅಂತಂದ್ರೆ, ಯಾವ ಮಹಾಭಾರತ ರಾಮಾಯಣ ಕಥೆಗಳಂತ ಹೇಳ್ತೀವಿ, ಆ ರಾಮಾಯಣ ಮತ್ತು ಮಹಾಭಾರತ ಕಥೆಗಳಿರ್ತಕ್ಕಂಥ ಈ ಉಪಕಥೆಗಳು, ಈ ಸಣ್ಣ ಸಂಗತಿಗಳು ಕೂಡ ನಮ್ಮ ಕಲ್ಚರಲ್ ರಿಸರ್ಚಿನ ಆಗ್ಬೇಕಾಗಿದೆ. ಅವಾಗ ರಾಮ ಆ ಯುದ್ಧ ಕಂಕನ ಕಟ್ಟಿಸ್ಕೊಂಡ ಮೇಲೆ ರಾವಣಿಗೆ ಕಾಲು ಬೀಳ್ತಾನೆ. ಕಾಲು ಬಿದ್ದು, ಗುರುವೇ ನನಗೆ ದೀಕ್ಷೆ ಕೊಟ್ಟಿ ನನಗ ಗೆಲುವನ್ನ ಹರಸಂತ ಕೇಳ್ತಾನ. ಅವಾಗ ರಾಮನಿಗೆ ನೀನು ಗೆಲ್ಲು ಅನ್ನೋ ಮಾತನ್ನ ಹರಸ್ತಾನ ಅನ್ನೋದು. ಹೀಗಾಗಿ ನಾವು ಒಂದು ಬರೀ ನಾಯಕ ಅಥವಾ ಪ್ರತಿನಾಯಕ ಅಥವಾ ಖಳನಾಯಕವಾಗಿ ನೋಡಿದಂತ ಒಂದು ಪಾತ್ರಗಳು ಅಥವಾ ಒಂದು ಪಠ್ಯಗಳನ್ನ ನಾವು ಈ ಹಿನ್ನೆಲೆ ನೋಡಿದಾಗ ನಮಗೆ ಸಿಗ್ತಕ್ಕಂಥ ಒಂದು ರಿಸಲ್ಟ್ ಬೇರೆ ಆಗುತ್ತೆ, ಒಂದು ಫಲಿತಾಂಶ ಬೇರೆ ಆಗುತ್ತೆ ಅನ್ನುವಂಥದ್ದು. ನಾವು ಅದನ್ನ ಬೇಗ ಯಾವ್ದನ್ನ ಎಲ್ಲಿಂದ ಆರಂಭ ಮಾಡಿ ಎಲ್ಲಿ ಕೊನೆ ಆಗ್ತೀವೋ ಅಲ್ಲಿ ಹೋಗಿ ನಿಲ್ಲೋ ಬದ್ಲಿ ಒಂದು ರಿಸರ್ಚ್ಗೆ, ಒಂದು ಸಂಶೋಧನೆಗೆ ಹೊಸ ಡೈಮೆನ್ಷನ್ ಸಿಗುತ್ತೆ ಅನ್ನೋದನ್ನ ನಾವು ಮರಿಬಾರ್ದು ಅನ್ನುವಂತ. ಬಹುಶಃ ನನ್ನ ಮಾತಿನ ಕೊನೆಗೆ ನಾನು ಬರ್ತೀನಿ ಅನ್ನುವಂಥದ್ದು. ಇನ್ನೊಂದು 2-3 ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಆಗ್ಲೇ 4:44 ಆಗಿದೆ. ಸಾಮಾನ್ಯವಾಗಿ ಸಂಶೋಧನೆಯಲ್ಲಿ 2 ಪ್ರಮುಖ ಭಾಗ ನಾವು ನೋಡ್ತೀವಿ. ಕಲ್ಚರಲ್ ರಿಸರ್ಚ್ ಬಂದಾಗ ಒಂದು ತಾತ್ವಿಕ ಸಂಶೋಧನೆ, ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಹಳ್ಳಿಕೇರಿ ಸರ್ ಮಾತಲ್ಲೇ ಅಥವಾ ಏನು ಸ್ಟಾಪ್ ಮಾಡ್ಲೆ? ಇನ್ನೊಂದು 10 ನಿಮಿಷ ಮಾತಾಡ್ಬೋದಾ? ಮಾತಾಡಿ ಸರ್, ಮಾತಾಡಿ. ಸಾಮಾನ್ಯವಾಗಿ ನಮ್ಗೆ ಗೊತ್ತಿದ್ದ ಹಾಗೆ ಒಂದು ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳಿ ನಾವು ಕರಿತೀವಿ, ತಾತ್ವಿಕ ಸಂಶೋಧನೆ. ಮತ್ತೊಂದು ಅಪ್ಲೈಡ್ ರಿಸರ್ಚ್, ಅನ್ವಯಿಕ ಸಂಶೋಧನೆ. ಸಾಮಾನ್ಯವಾಗಿ ನಮ್ಮ ಆರಂಭದ ಸಂಶೋಧನೆ ಹೆಚ್ಚು ಫಂಡಮೆಂಟಲ್ ಸಂಶೋಧನೆ, ಒಂದು ನಿರ್ದಿಷ್ಟ ಸಿದ್ಧಾಂತದ ಸ್ಥಾಪನೆ ಅಥವಾ ನಿರ್ದಿಷ್ಟ ವಿಚಾರಗಳನ್ನ ವಿಶ್ಲೇಷಣೆ ಒಂದು ಸೀಮಿತ ಆಕಾರಗಳಲ್ಲಿ ವಿಶ್ಲೇಷಣೆ ಮಾಡಿ ಒಂದು ನಿರ್ಧಾರವನ್ನ ಹೇಳ್ತಕ್ಕಂಥ ಒಂದು ರಿಸರ್ಚ್ ಆಗಿತ್ತು. ಅದನ್ನ ನಾವು ಸಾಮಾನ್ಯವಾಗಿ ಈಗ ನಾಗವರ್ಮರು ಎಷ್ಟು ಮಂದಿ, ವಡ್ಡಾರಾಧನೆಯ ಕರ್ತು ಯಾರು, ಈ ತರದ ಚರ್ಚೆಗಳಲ್ಲಿ ಒಂದು ಫಂಡಮೆಂಟಲ್ ರಿಸರ್ಚ್ ಅನ್ನ ನಾವು ನೋಡ್ತೇವೆ ಅನ್ನುವಂಥ. ಇನ್ನ ಅಪ್ಲೈಡ್ ರಿಸರ್ಚ್ ಅಂತ ಬಂದಾಗ ನಂತರ ಕಾಲಘಟ್ಟದಲ್ಲಿ ಬಂದಂತು ನಾವು ಅಭ್ಯಾಸ ಮಾಡತಕ್ಕಂಥ ಸಂಗತಿಯನ್ನ ಅಥವಾ ನಾವು ಶೋಧ ಮಾಡ್ತಕ್ಕಂಥ ವಿಚಾರವನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನ ನಾವು
ತರ್ಕಶಾಸ್ತ್ರದ ನಮ್ಮ ರಿಸರ್ಚ್ ಮೆಥಡಾಲಜಿಯಲ್ಲಿ ಕಾರ್ಯಕಾರಣ ಸಂಬಂಧ ಅಂತ ಕರೀತೀವಿ. ಈ ಕಾರ್ಯಕಾರಣ ಸಂಬಂಧ ಇದು ಯಾಕೆ ಹೀಗೆ, ಇದು ಯಾಕೆ ಹೀಗಾಯ್ತು, ಅಥವಾ ವಿಜಯನಗರ ಸಾಮ್ರಾಜ್ಯ ಹಾಳಾಗಕ್ಕೆ ಏನ್ ಕಾರಣ, ಕಾರ್ಯ ಮತ್ತು ಕಾರಣ ಹುಡುಕುವಂತ ಕೆಲಸವನ್ನು ಮಾಡ್ತೀವಿ. ಈ ಹುಡುಕುವ ಸಂದರ್ಭದಲ್ಲಿ ಆ ಸಂಶೋಧಕನಿಗೆ ಹೆಚ್ಚು ಸೌಲಭ್ಯಗಳು ಸಿಗ್ತಾವ. ಏನ್ ಸೌಲಭ್ಯಗಳು ಅಂತಂದ್ರ ಹೆಚ್ಚು ಹೆಚ್ಚು ಸಾಕ್ಷ್ಯಗಳನ್ನ ಹುಡುಕುವಂತದ್ದು, ಆ ಒಂದು ಸಮುದಾಯದ ಸಾಂಸ್ಕೃತಿಕ ಆಚರಣೆಗಳ ಮೂಲಕ ಹುಡುಕುವಂತದ್ದು, ಜನಾಂಗವನ್ನ ಅರ್ಥೈಸಿಕೊಳ್ಳುವ ಮೂಲಕ ಹುಡುಕುವಂತದ್ದು, ಅಥವಾ ಅವರ ಆರಾಧನೆ ಮತ್ತು ವಿಶ್ಲೇಷಣೆಗಳ ಮೂಲಕ. ನಮ್ಮಲ್ಲಿ ಬಹಳಷ್ಟು ಮಂದಿ ಸಮುದಾಯಗಳ ಅಧ್ಯಯನ ಮಾಡ್ತಾ ಇದ್ದೀರಿ, ಅಥವಾ ಬೇರೆ ಬೇರೆ ದೇವಾನು ದೇವತೆಗಳ ಅಧ್ಯಯನ ಮಾಡ್ತಿದ್ದೀರಿ. ಆ ದೇವಾನು ದೇವತೆಗಳ ಅಧ್ಯಯನ ಮಾಡುವ ಸಂದರ್ಭದೊಳಗಡೆ ನಾವು ಎಷ್ಟೋ ಸಾರಿ ಒಂದು ಸೀಮಿತವಾದಂತ ಚೌಕಟ್ಟಲ್ಲಿ ಅವನ ಅಧ್ಯಯನ ಮಾಡ್ತಿರ್ತೀವಿ ಅನ್ನೋದು. ಆ ಅಧ್ಯಯನಗಳಿಗೆ ಒಂದು ವ್ಯಾಪಕವಾದ ಚೌಕಟ್ಟಿದ್ದ ಹಾಗೆ ಒಂದು ಸೀಮಿತವಾದಂತ ಚೌಕಟ್ಟು ಕೂಡ ಇರ್ತದೆ ಅನ್ನುವಂಥದ್ದು. ಅದನ್ನೇ ಸಂಶೋಧನೆ ಒಳಗಡೆ ಒಂದು ಸ್ಥೂಲ ದೃಷ್ಟಿ ಮತ್ತು ವಿಶಿಷ್ಟ ದೃಷ್ಟಿ ಅಂತ ಕರೀತಾರೆ. ಈ ಸ್ಥೂಲ ದೃಷ್ಟಿ ಏನ್ ಮಾಡ್ತಪ್ಪ ಅಂದ್ರೆ ಸಾಮಾನ್ಯವಾಗಿ ಮಾಹಿತಿಗಳನ್ನು ಸಂಗ್ರಹ ಹಾಕುವಂತದ್ದು. ಸಾಮಾನ್ಯವಾಗಿ ನೀವೆಲ್ಲರೂ ಈ ಸ್ಥೂಲ ದೃಷ್ಟಿ ಸಂಶೋಧನೆಯಲ್ಲೇ ಆಗಲೇ ಸೋತು ಸುಣ್ಣಾಗಿರ್ತೀರಿ. ಮಾಹಿತಿಗಳನ್ನು ಸಂಗ್ರಹ ಮಾಡುವಂತದ್ದು. ವಿಶಿಷ್ಟ ದೃಷ್ಟಿ ರಿಸರ್ಚ್ ಅಂದ್ರೆ ಏನಂತಂದ್ರೆ ಸಂಗ್ರಹ ಮಾಡಿದ ಮಾಹಿತಿಗಳನ್ನ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು. ಮೂರನೇದು, ನಾವು ಕಲ್ಚರಲ್ ರಿಸರ್ಚ್ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮೂರನೇ ಹಂತದಲ್ಲಿ ಒಂದು ಸಮುದಾಯಕ್ಕೋ ಅಥವಾ ಒಂದು ದೇವತೆಗೋ ಲಿಮಿಟ್ ಆಗಿ ಅಭ್ಯಾಸ ಮಾಡಿದಾಗ, ಈಗ ಉದಾಹರಣೆಗೆ ನಾವು ಹುಲಿಗೆಮ್ಮನ ಬಗ್ಗೆ ಅಥವಾ ಯಲ್ಲಮ್ಮನ ಬಗ್ಗೆ ಅಭ್ಯಾಸ ಮಾಡ್ತೀವಿ ಅಂತಿದ್ವಿ. ಅದನ್ನೊಂದು ಸಾರ್ವತ್ರಿಕ ದೇವತೆಯಾಗಿ ಅಭ್ಯಾಸ ಮಾಡುವಾಗ ನಮಗೆ ಸಿಗ್ತಕ್ಕಂಥ ಆಕಾರಗಳು, ನಾವು ಹೋಗ್ತಕ್ಕಂಥ ಆಕಾರಗಳು, ಮಾಡ್ತಕ್ಕಂಥ ವ್ಯಾಖ್ಯಾನಗಳು ಬೇರೆ ಆಗ್ತವೆ. ಅದನ್ನ ಯಾವುದೇ ಒಂದು ಜಾತಿಗೆ ಸೀಮಿತ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನಾವು ಹೆಕ್ಕುವ ಆಕಾರಗಳು ಬೇರೆ ಆಗ್ತವೆ, ನಾವು ಮಾಡುವ ವ್ಯಾಖ್ಯಾನಗಳು ಬೇರೆ ಆಗ್ತವೆ. ನಾವು ಜಾತಿ ಮತ್ತು ಧರ್ಮದ ಹಿನ್ನೆಲೆ ಆದಾಗ ಅದಕ್ಕಿರ್ತಕ್ಕಂಥ ಬಹಳ ಒಂದು ಲಿಮಿಟ್ ಆಗಿರ್ತಕ್ಕಂಥ ಒಂದು ಸಂಗತಿಗಳು ಬರ್ತಾವ ಅನ್ನುವಂಥದ್ದು. ಹಾಗಾಗಿ ಈ ವಿಶಿಷ್ಟ ಮತ್ತು ಸ್ಥೂಲ ದೃಷ್ಟಿಕೋನಗಳನ್ನ ದಾಟಬೇಕಾತಂತಂದ್ರ ಸಂಶೋಧನೆಯ ಪ್ರಮುಖ ಆಯಾಮಗಳನ್ನ ನಾವು ನೋಡ್ಬೇಕಾಗುತ್ತೆ. ಎರಡು ಉದಾಹರಣೆ ನಾನು ಕೊಡ್ತಂದ್ರ ಅದು ನಾವು ಮೆಥಡ್ ಆಫ್ ಪ್ರಿಯಾರಿಟಿ ಅಂತ ಹೇಳಿ ಕರಿತೀವಿ. ಅಧ್ಯಯನದ ಆದ್ಯತಾ ಕ್ರಮ ಅಂತ ಹೇಳಿ ರಿಸರ್ಚ್ ಅಲ್ಲಿ ಕರಿತೀವಿ. ಮೆಥಡ್ಸ್ ಆಫ್, ಅದಕ್ಕೆ ಯಾವ ಆದ್ಯತೆಯನ್ನು ಕೊಡಬೇಕು ಅನ್ನೋ ಸಂದರ್ಭ ಬಂದಾಗ ಸಾಮಾನ್ಯವಾಗಿ ನಾನು ಎರಡು ಉದಾಹರಣೆ ಕೊಡೋದಾತಂದ್ರ, ಈಗ ನಮ್ಮ ಸಣ್ಣಯ್ಯನವರು ಸಾಮಾನ್ಯವಾಗಿ ಈ ಷಟ್ಪದಿ ಕಾವ್ಯಗಳನ್ನು ಸಂಪಾದನೆ ಮಾಡುವ ಹೊತ್ತಿನೊಳಗಡೆ ಅವರು ಗಮಕಿಗಳ ಸಹಾಯವನ್ನು ಪಡ್ಕೊಳ್ತಾರೆ. ಷಟ್ಪದಿ ಕಾವ್ಯಗಳನ್ನ, ಅವ್ರ ಛಂದಸ್ಸುಗಳನ್ನ ಅಭ್ಯಾಸ ಮಾಡುವ ಸಂದರ್ಭದೊಳಗಡೆ ಗಮಕಿಗಳ ಸಹಾಯ ಒಂದ್ ಕಡೆ ಬರೀತಾರ. ಅವ್ರು ನನ್ನ ಷಟ್ಪದಿ ಕಾವ್ಯಗಳನ್ನ, ಸಾಂಗತ್ಯ ಕಾವ್ಯಗಳನ್ನ, ಅವುಗಳ ಛಂದೋ ಲಯಗಳನ್ನ ನಿರ್ಧರಿಸುವ ಸಂದರ್ಭದಲ್ಲಿ ನಾನು ಹಿಂದೂಸ್ತಾನಿ ಗಾಯಕರ ಸಹಾಯ ಪಡ್ಕೊಂಡೆ. ಮೈಸೂರು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಕೆಲಸ ಮಾಡಿದ ಆ ಕಾಲದಲ್ಲಿ ಇದ್ದಂತ ಅದನ್ನ TN ನಾಗರತ್ರು ಕೂಡ ಹೇಳ್ತಾರೆ. ದಾಸ ಸಾಹಿತ್ಯವನ್ನ ಸಂಪಾದನೆ ಮಾಡುವ ಸಂದರ್ಭದಲ್ಲಿ ಅವುಗಳ ಚರಣವನ್ನ, ಅವುಗಳ ರಾಗತಾಳಗಳನ್ನ ನಿರ್ಧರಿಸುವ ಸಂದರ್ಭ ಬಂದಾಗ ನಾನು ಸಂಗೀತಗಾರ ಸಹಾಯ ಪಡ್ಕೊಂಡೆ ಅನ್ನುವಂತ ಮಾತು ಕೊಡ್ತಾರೆ. ಅಂದ್ರೆ ಒಬ್ಬ ಸಾಹಿತ್ಯಿಕ ಅಧ್ಯಯನಕಾರ ಅಥವಾ ಸಂಪಾದನೆಕಾರ ತನ್ನ ವ್ಯಾಪ್ತಿಯಲ್ಲಿ ಮೀರಿದಂತ ಸಂಗತಿಗಳು ಬಂದಾಗ ಅನ್ಯ ಶಿಸ್ತಿನವರ ಒಬ್ಬ ಸಂಗೀತಗಾರ ಆಗ್ಬೋದು, ಅವ್ರು ಇನ್ನೊಂದ್ ಕಡೆ ಬರೀತಾರ ಸನ್ನಯ್ಯನವರು, ಅವರು ಹಸ್ತಪದ್ಯಗಳನ್ನ ಸಂರಕ್ಷಣೆ ಮಾಡುವ ಸಂದರ್ಭದಲ್ಲಿ ಕೆಮಿಕಲ್ಸ್ ಅನ್ನ ಯೂಸ್ ಮಾಡುವ ಸಂದರ್ಭ ಬಂದಾಗ ಬಹಳಷ್ಟು ಜನ ಡಾಕ್ಟರ್ಸ್ ಅನ್ನ ಅಥವಾ ಕೆಮಿಕಲಿಸ್ಟ್ ಅನ್ನ ಅವರು ಸಂಪರ್ಕ ಮಾಡಿ ಈ ಕೆಮಿಕಲ್ಸ್ ಅನ್ನ ನಾವು ಹೀಗೆ ಉಪಯೋಗ ಮಾಡ್ಬೋದಾ, ಅಥವಾ ಈ ಔಷಧವನ್ನ ನಾವು ಹೀಗೆ ಉಪಯೋಗ ಮಾಡ್ಬೋದಾ ಅನ್ನೋದನ್ನ ಕೇಳಿ ಅವ್ರು ಪ್ರಯೋಗ ಮಾಡ್ತಿದ್ರು ಅನ್ನೋದನ್ನ ಅವರ ಗ್ರಂಥ ಸಂರಕ್ಷಣೆ ಕೃತಿಯಲ್ಲಿ ಬರ್ಕೊಳ್ತಾರ. ಈ ಸಂಗತಿಗಳನ್ನ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಗೆ ಯಾವುದೇ ನಾವು ಎಷ್ಟೇ ಪಂಡಿತರಾಗಿದ್ರು ಕೂಡ ನಮ್ಮ ಜ್ಞಾನಕ್ಕೆ ಒಂದು ಮಿತಿ ಇರ್ತದೆ. ಆ ಮಿತಿನೇ ನಮ್ಮ ಜ್ಞಾನವಲ್ಲ. ಆ ಮಿತಿಯನ್ನ ಅರ್ಥ ಮಾಡಿಕೊಂಡು ನನಗೆ ಇನ್ನೂ ಏನ್ ಬೇಕಾಗಿದೆ ಅನ್ನೋದನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಪರಿಣಿತ ಆದವರ ಸಹಾಯದಿಂದ ನನಗೆ ಬೇಕಾಗಿದ್ದ ಸಂಗತಿಗಳನ್ನ ನಾನು ಕಟ್ಟಿಕೊಂಡಾಗ ಆ ಸಂಶೋಧನೆ ಏನಾಗುತ್ತೆ ಒಂದು ಪರಿಪೂರ್ಣ ಆಗ್ತತಿ, ಪಕ್ವ ಆಗ್ತತಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಅನ್ನುವಂತ. ಹಾಗಾಗಿ ಒಂದು ಸಂಶೋಧನೆ ಅನ್ನುವಂತ ನಾನೊಂದು ಜನನ ಆಗ್ಲೇ ಒಂದು ಪ್ರಚಲಿತವಾಗಿರ್ತಕ್ಕಂಥ ಪ್ರಸಿದ್ಧ ಒಂದು ಮಾತು ಹೇಳಿ ನನ್ನ ಮಾತನ್ನು ಬಹುಶಃ ನಾನು ಮುಗಿಸ್ತೀನಿ ಅನ್ನುವಂಥದ್ದು. ಇಲ್ಲಿ ಬಂದಾಗ ಯಶೋಧರ ಚರಿತ್ರೆ ಒಳಗಡೆ ಅಮೃತಮತಿ ಬಗ್ಗೆ ನಮಗಾಗಲೇ ಬೇಕಾದಷ್ಟು ಕೇಳಿದ್ದೀವಿ. ಅಮೃತಮತಿ ಅಷ್ಟಾವಂಕನ ಜೊತೆ ಇರ್ತಕ್ಕಂಥ ಅಥವಾ ಅಕ್ರಮ ಸಂಬಂಧ ಅಥವಾ ಬೇರೆ ಬೇರೆ ಅರ್ಥದಲ್ಲಿ ನಾವು ಪರಿಭಾವಿಸಿದ್ದೀವಿ. ನಾನು ಬಹಳ ಮುಖ್ಯವಾಗಿ ಅಮೃತಮತಿ
ನಾವು ಒಂದು ಸಂಗೀತದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ, ಒಂದು ಶರೀರ ಅಲ್ಲಿ ನಾವು ಹೇಳ್ತೇವೆ ಶಾರೀರದ ಹಿನ್ನೆಲೆ, ಆಕೆ ಶರೀರ ನೋಡಿ ಆಕರ್ಷಿತರಾದವಳಲ್ಲ. ಅಮೃತಮತಿ ವ್ಯಕ್ತಿಯ ಶರೀರ ನೋಡಿ ಆಕರ್ಷಿತರಾದವಳಲ್ಲ, ಶಾರೀರ ನೋಡಿ ಆಕರ್ಷಿತರಾದವಳು. ಅವಳಿಗೆ ಎಲ್ಲಾ ಸೌಕರ್ಯಗಳಿದ್ದು, ಎಲ್ಲಾ ಸೌಭಾಗ್ಯಗಳಿದ್ದು ನಮ್ಗೆಲ್ಲ ಗೊತ್ತಿದ್ದಾಗೆ. ಹಾಗೆ ಒಬ್ಬ ರಾಜನ ಹೆಂಡತಿ ತಾನು ಕಾಣದ ಶರೀರವನ್ನ ನೋಡದೆ ಬರೀ ಶಾರೀರಿಕ ಮರುಳಾಗಿ ಈ ಒಲಿಯುವ ಕ್ರಿಯೆ ಇದೆಯಲ್ಲ, ನಾವು ಸಾಮಾನ್ಯವಾಗಿ ಏನ್ ಮಾಡ್ತಿದ್ರೆ ಇದನ್ನ ವಿವಾಹೇತರ ಸಂಬಂಧದೊಳಗಡೆ ಇಟ್ಟು ಅವಳು ಮಾಡಿದ್ದು ತಪ್ಪು ಅನ್ನುವಂಥ ಚರ್ಚೆಗೆ ನಾವು ಬರ್ತೀವಿ ಅನ್ನುವಂಥ. ಇದು ಒಂದ್ರೆ ಸಾಂಪ್ರದಾಯಿಕ ಒಂದು ಸಂಶೋಧನೆ. ಆದ್ರೆ ಒಂದು ಸಂಗೀತವನ್ನ ಮುಂದಿಟ್ಟುಕೊಂಡು ಚರ್ಚೆ ಮಾಡಿದಾಗ ಸಂಗೀತಕ್ಕಿರ್ತಕ್ಕಂಥ ಶಕ್ತಿ, ಅದಕ್ಕೆ ಹೇಳ್ತ ಪ್ರೀತಿ ಕುರುಡನ್ನು ಪದ ಬಳಸಿದಾಗ ಸಂಗೀತಕ್ಕೆ ಒಂದು ಬಹಳ ದೊಡ್ಡ ಶಕ್ತಿ ಇದೆ. ಆ ಶಾರೀರಿಕ ಇರ್ತಕ್ಕಂಥ ಶಕ್ತಿ, ಆ ಧ್ವನಿಯೇ ಅವಳನ್ನ ಆಕರ್ಷಿಸಲಾಗಿಸ್ತದೆ ಅನ್ನೋದು ಸಾಮಾನ್ಯವಾಗಿ ನಮ್ಗೆಲ್ಲಾ ಗೊತ್ತಿದೆ. ಒಂದು ಜೋಗಳ ಪದ, ನಾವೆಲ್ಲ ಜೋಗಳ ಹಾಡಿ ಜೋಗಳ ಪದ ಕೇಳಿ ಮಲಗಿ ನಿದ್ದೆ ಮಾಡಿದವು. ಒಂದು ಜೋಗಳ ಪದಕ್ಕ ಅಳುವ ಮಗುವಿನ, ರಚ್ಚಿ ಹಿಡ್ತಕ್ಕಂಥ ಮಗುವಿನ ಸಮಾಧಾನ ಪಡಿಸಿ ಮಲಗಿಸುವಂತ ಒಂದು ಶಕ್ತಿ ಇದೆ ಒಂದು ಜೋಗಳ ಪದಕ್ಕೆ. ಅಂದ್ರ ಹಾಡಿಗಿರುವ ಪದಕ್ಕಿರುವ ಶಕ್ತಿ ಬಗ್ಗೆ ನಾವಿನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಒಂದು ಜೋಗಳ ಪದ ಹಾಡಿದ್ರೆ ಒಂದು ಮಗು ಸಮೃದ್ಧವಾಗಿ ನಿದ್ದೆ ಮಾಡ್ತದೆ. ಹಾಗೆ ಆ ಶಾರೀರಿಕ ಒಲದು ಅಮೃತಮತಿ ಅವನಿಗೆ ಅಷ್ಟಾಂಗನ ಜೊತೆ ಒಲಿಯುವ ವಿಚಾರಗಳಲ್ಲಿ ಕೂಡ ನಾವ್ ಏನ್ ಮಾಡ್ಬೇಕಂದ್ರ ಈ ಪಾತಿವ್ರತ್ಯೋ ಅಥವಾ ನಾವ್ ಯಾವ್ದನ್ನ ಕರಿತೀವಿ ಸರಿಯೋ ತಪ್ಪು ಅಥವಾ ವಿವಾಹೇತರ ಸಂಬಂಧವೋ ಅಥವಾ ಅಶ್ಲೀಲೋ ಅನ್ನೋಕ್ಕಿಂತ ಹೆಚ್ಚಾಗಿ ಸಂಗೀತಕ್ಕಿರ್ತಕ್ಕಂಥ ಶಕ್ತಿ ಹಿನ್ನೆಲೆ ಚರ್ಚೆ ಮಾಡಿದಾಗ ನಾವ್ ಯಾವ್ದನ್ನ ಕಲ್ಚರಲ್ ರಿಸರ್ಚ್ ಅಂತ ಕರಿತೀವಿ, ಒಂದು ಪಾರ್ಶ್ವಿಕ ನೋಟಗಳಿಂದ ಆ ಪಾರ್ಶ್ವಿಕ ನೋಟಗಳಿಂದ ಹೊರಗಡೆ ಬಂದು ಬೇರೆ ರೀತಿಯ ಚರ್ಚೆಗಳು ನಮ್ಮಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವನ್ ಎಷ್ಟೋ ಸಾರಿ ನೀವೆಲ್ಲ ಬಹಳಷ್ಟು ಸಬ್ಜೆಕ್ಟ್ ತಗೊಂಡಿದ್ದೀರಿ, ಸಮುದಾಯಗಳ ಮೇಲೆ ಅಧ್ಯಯನ ಮಾಡ್ತಿದ್ದೀರಿ ಅಥವಾ ದೇವಗಳ ಅಧ್ಯಯನ ಮಾಡ್ತೀರಿ, ವ್ಯಕ್ತಿಗಳ ಅಧ್ಯಯನ ತಗೊಂಡಿದ್ದೀರಿ. ಕೊನೆಯದಾಗಿ ಅವನು ಹೇಳೋದು ಏನಪ್ಪಾ ಅಂತಂದ್ರ ಒಂದು ಸಮುದಾಯದ ಅಧ್ಯಯನ ತಗೊಂಡಿರ್ತೀರಿ. ಉದಾಹರಣೆಗೆ ಸಮುದಾಯದ ಆಚಾರ ವಿಚಾರಗಳ ಬಗ್ಗೆ ಬರೀತೀರಿ, ಅವರ ಆಹಾರ ಪದ್ಧತಿಗಳ ಬಗ್ಗೆ ಬರೀತೀರಿ, ಅವರುಗಳ ಜೀವನ ಕ್ರಮಗಳ ಬಗ್ಗೆ ಬರೀತೀರಿ, ಬರೇ ವರದಿ ಮಾಡ್ತೀರಿ. ಉದಾಹರಣೆಗಾಗಿ ನಾವೊಂದು ಕುರುಬ ಸಮುದಾಯನೋ ಅಥವಾ ಇನ್ಯಾವುದೋ ಒಂದು ಸಮುದಾಯ ಅಂತ ಅಲ್ಲಿ ಒಂದು ವಾದ್ಯವನ್ನು ಮಾಡ್ತಿರ್ತಾರ. ಒಂದು ಡೊಳ್ಳು ವಾದ್ಯ ನಿರ್ಮಾಣ ಆಗ್ಬೇಕಾದ್ರ ಅಥವಾ ಒಂದು ಹಲಗೆ ನಿರ್ಮಾಣ ಆಗ್ಬೇಕಾತಂದ್ರ ಆಹಾರ ಪದ್ಧತಿಗೂ ಬಲಿಗೂ ಮತ್ತು ಒಂದು ವಾದ್ಯಕ್ಕೂ ಒಂದು ಸಂಬಂಧ ಇದೆ ಅನ್ನೋದನ್ನ ನಾವ್ ಯಾವತ್ತೂ ಚರ್ಚೆ ಮಾಡಂಗಿಲ್ಲ. ಅವರು ಹಲಗಿ ಬಾರಿಸ್ತಾರ, ಡೊಳ್ಳು ಬಾರಿಸ್ತಾರ, ಇಷ್ಟ ಹೇಳ್ಬಿಡ್ತೀವಿ. ಆದ್ರೆ ಆ ಡೊಳ್ಳು ಕಲೆ, ಆ ಚರ್ಮ, ಆ ಆಹಾರ ಪದ್ಧತಿ, ಆ ಚರ್ಮವನ್ನ ಹದಗೊಳಿಸ್ತಕ್ಕಂಥ ರೀತಿ, ಬಲಕ್ಕೆ ಯಾವ ಚರ್ಮ ಹಾಕ್ಬೇಕು, ಎಡಕ್ಕೆ ಯಾವ ಚರ್ಮ ಹಾಕ್ಬೇಕು, ಆಡಿನ ಚರ್ಮ ಎಲ್ಲಿ ಹಾಕ್ಬೇಕು ಅಥವಾ ಟಗರಿನ ಚರ್ಮ ಎಲ್ಲಿ ಹಾಕ್ಬೇಕು, ಈ ಜ್ಞಾನ ಇದೆಯಲ್ಲ, ಯಾವ್ದನ್ನ ನಾವು ಸೌಂಡ್ ಎಂಜಿನಿಯರಿಂಗ್ ಅಂತ ಕರಿತೇವೆ. ಇದನ್ನ ಸೌಂಡ್ ಎಂಜಿನಿಯರಿಂಗ್ ಬಹಳ ಉದ್ದೇಶಪದ ಪದ ಬಳಸ್ತಿದ್ದೀನಿ. ಇವತ್ತು ನಾವು ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೌಂಡ್ ಎಂಜಿನಿಯರಿಂಗ್ ಕಲಿತಾ ಇದ್ದೀವಿ. ಆದ್ರೆ ಒಬ್ಬ ಡೊಳ್ಳು ಕುಣಿತಗಾರ ಅಥವಾ ಡೊಳ್ಳು ಹಾಡಗಾರ ಅಥವಾ ತಬಲಾ ಮಾಡೋನಾಗ್ಲಿ ಅಥವಾ ಹಲಗಿ ಮಾಡೋನಾಗ್ಲಿ, ಒಬ್ಬ ಪರಿಶಿಷ್ಟ ಜಾತಿ ಒಬ್ಬ ಮಾದಿಗಾರ ಅಂತ ಹೇಳಿದಾಗ ನಾವು ಆ ಕೋಣವನ್ನ ಸುಲಿದು ಹಲಗಿಗಳನ್ನ ಕರಡಿ ಮಜಲ್ಗಳನ್ನ ಆ ಚರ್ಮವನ್ನ ನೆನೆಸಿ ಹದಗೊಳಿಸಿ ಒಂದು ಸುಂದರವಾದಂತ ವಾದ್ಯವಾಗಿ ಸೌಂಡ್ ಆಗಿ ಪರಿವರ್ತಿಸ್ತಾನಲ್ಲ, ಅದು ಯಾವತ್ತೂ ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ, ನಮ್ಮ ಅಧ್ಯಯನ ಕಕ್ಷೆ ಒಳಗಡೆ ಬರುವುದಿಲ್ಲ ಅನ್ನುವಂಥದ್ದು. ಹಾಗಾಗಿ ನಾವು ಸಮುದಾಯ ಸ್ನೇಹಿತರೆ, ಸಮುದಾಯಗಳ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅವರ ಇಂಡಿಜಿಯಸ್ ನಾಲೆಡ್ಜ್ ಅಂತ ನಾವು ಕರಿತೀವಿ. ಅವರ ಆಹಾರ ವಿಧ ಮೇಲ್ನೋಟದ ವರದಿಗಳ ಜೊತೆಗೆ ಆ ವರದಿಗಳ ಧ್ವನಿಸ್ತಕ್ಕಂಥ ಅವರ ಇಂಡಿಜಿಯಸ್ ನಾಲೆಡ್ಜ್ ಅಂತ ಯಾವ್ದನ್ನ ಕರಿತೀವಿ, ಜ್ಞಾನವನ್ನ ನಾವು ಚರ್ಚೆ ಮಾಡ್ಬೇಕಾಗಿದೆ. ಆ ಚರ್ಮದ ಜ್ಞಾನವನ್ನ, ಆ ಚರ್ಮದ ಬರ್ತಕ್ಕಂಥ ಸೌಂಡ್ ಅನ್ನ, ಯಾವ ಪ್ರಾಣಿ, ಸತ್ ಪ್ರಾಣಿಯ ಸೌಂಡ್ ಯಾವುದು, ಜೀವಂತ ಪ್ರಾಣಿಯ ಸೌಂಡ್ ಯಾವುದು, ಹಳೆಯ ಪ್ರಾಣಿಯ ಚರ್ಮದ ಸೌಂಡ್ ಏನ್ ಬರ್ತೈತಿ, ಹೊಸ ಸಣ್ಣ ಅಥವಾ ಇನ್ನು ವಯಸ್ಸಿನ ಪ್ರಾಣಿಯ ಸೌಂಡ್, ಇದು ಇದೆಯಲ್ಲ. ಒಂದು ಸಮುದಾಯಗಳ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಈ ಬಲಿ, ಆಹಾರ ಪದ್ಧತಿ ಮತ್ತು ವಾದ್ಯ ಪದ್ಧತಿಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಏನಾಗ್ತಂದ್ರೆ ಯಾವ್ದನ್ನ ನಾವು ಸಾಂಪ್ರದಾಯಿಕ ಜ್ಞಾನ ಅಂತ ಕರಿತೀವೋ ಅಥವಾ ಇಂಡಿಜಿಯಸ್ ನಾಲೆಡ್ಜ್ ಅಂತ ಕರಿತೀವೋ ಅದನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಆ ಸಮುದಾಯಗಳ ಉದ್ಧಾರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು. ಕೇವಲ ಅವರು ಸತ್ತ ಹೀಗೆ ಮಾಡಿದ್ರು, ಬರಿಕದ ಹೀಗೆ ಮಾಡಿದ್ರು ಅನ್ನೋದ್ರ ಜೊತೆಗೆ ಆ ನಾಲೆಡ್ಜ್ ಸಿಸ್ಟಮ್ ಅಂತ ಅದನ್ನ ನಾವು ಕಲ್ಚರಲ್ ರಿಸರ್ಚ್ ಅಂತ ಕರಿತೀವಿ. ಒಂದು ವಿಚಾರದ, ಒಂದು ಸಂಗತಿಯ, ಒಂದು ವಸ್ತುವಿನ ಬಹು ಆಯಾಮಗಳನ್ನ ವಿಶ್ಲೇಷಣೆಗೆ ಒಳಪಡಿಸುವ ಕ್ರಿಯೆಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸಾಂಸ್ಕೃತಿಕ ಸಂಶೋಧನೆ ಅಂತ ಕರಿತೀವಿ. ಹಾಗಾಗಿ ಸಾಂಸ್ಕೃತಿಕ ಸಂಶೋಧನೆ ನಾನು ಆರಂಭ ಹೇಳಿದಾಗ ಅದು ಪ್ರಕ್ರಿಯಾತ್ಮಕವಾಗಿರ್ತಕ್ಕಂಥದ್ದು ಮತ್ತು ಬಹುಮುಖಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ನಮ್ಮ ಕಾಲದ ಅಗತ್ಯಗಳು ಕೂಡ ನಮ್ಮನ್ನ ಏನ್ ಮಾಡ್ತೀವಿ ಅಂತಂದ್ರೆ ಸಂಶೋಧನೆಯನ್ನ ಚಲನಶೀಲವಾಗಿ ನೋಡ್ರಿ, ಪ್ರಕ್ರಿಯಾತ್ಮಕವಾಗಿ ನೋಡ್ರಿ ಮತ್ತು ಬಹು ಆಯಾಮದಲ್ಲಿ ನೋಡ್ಬೇಕು ಅನ್ನುವಂತ ಒಂದು ಒತ್ತಾಸೆಯನ್ನು ಹೇಳ್ತಿರೋದ್ರಿಂದ ನಾವು ವಿಶೇಷವಾಗಿ ಸಮುದಾಯ ಅಧ್ಯಯನ ಮಾಡುವ ಸಂದರ್ಭದಲ್ಲಿ
ವ್ಯಕ್ತಿ ಅಧ್ಯಯನ ಮಾಡೋದಾಗ್ಲಿ ಅಥವಾ ಒಂದು ಜಾತ್ರೆಯನ್ನು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ನಾವು ಬರೀ ವರದಿ ಕೊಡ್ತಿರ್ತೀವಿ. ಆ ವರದಿಯ ಜೊತೆಗೆ ವರದಿಯ ಆಚೆ ಜಗತ್ತು ಏನಿದೆ, ನಾನು ಆಗಲೇ ಹೇಳಿದೆ, ಒಂದು ಚರ್ಮ ವಾದ್ಯಗಳ ಬಳಕೆ ಸಂಬಂಧ ಆಗುದು ಅಥವಾ ಬೇರೆ ಬೇರೆ ಸಂಕೇತಗಳನ್ನು ಬಳಸ್ತಾರೆ ಜಾತ್ರೆಗಳಲ್ಲಿ. ಆ ಸಂಕೇತಗಳಾಗ್ಬೋದು ಅಥವಾ ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ಭಾವಗಳಲ್ಲಿ ಭಾಗವಹಿಸ್ತಾರ ಅನ್ನುವಂಥದ್ದು. ಹಾಗಾಗಿ ಒಂದು ಯಾವುದೇ ಒಂದು ಸಮಾಜ ಆಗಲಿ ಒಂದು ಸಮುದಾಯ ಆಗಲಿ ಅದು ಹಲವು ಆಯಾಮಗಳಿಂದ, ಹಲವು ಸಂವೇದನೆಗಳಿಂದ, ಹಲವು ಭಾಷಿಕವಾಗಿ, ಹಲವು ಸಂವಾದ ರೂಪದಲ್ಲಿ ತೆರೆದುಕೊಂಡಿರ್ತೈತೆ ಅನ್ನುವಂಥದ್ದು. ಹಾಗಾಗಿ ಆ ಸಮಾಜಕ್ಕೆ ಸಂಬಂಧಪಟ್ಟಂತ ಅಥವಾ ಸಂಗತಿಗೆ ಸಂಬಂಧಪಟ್ಟಂತ ಅಥವಾ ವಿಚಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಂಗತಿಗಳನ್ನ ಕ್ರೋಢೀಕರಿಸಿ ಒಂದು ತಾತ್ವಿಕವಾಗಿ ವ್ಯಾಖ್ಯಾನ ಮಾಡೋದನ್ನ ನಾವು ಸಾಂಸ್ಕೃತಿಕ ಸಂಶೋಧನೆ ಅಂತ ಹೇಳಿ ಕರಿತೀವಿ. ಅದನ್ನ ಮತ್ತೊಮ್ಮೆ ರಿಪೀಟ್ ಮಾಡೋದಾತಪ್ಪ ಅಂದ್ರೆ ಸಾಂಸ್ಕೃತಿಕ ಸಂಶೋಧನೆ ಅನ್ನುವಂಥದ್ದು ಬಹು ಆಯಾಮವನ್ನ ಕೇಳುವಂತದ್ದು ಮತ್ತು ಪ್ರಕ್ರಿಯಾ ಸ್ವರೂಪವಾಗಿರ್ತಕ್ಕಂಥ ಪ್ರಾಸೆಸ್ ಅಂತ ಏನ್ ಕರಿತೀವಲ್ಲ. ಹಾಗಾಗಿ ನಮ್ಮಿಂದ ಸಂಶೋಧನೆಗಳು ಒಂದು ಚಲನಶೀಲತೆಯ ಜೊತೆಗೆ ಒಂದು ಬೇರೆ ಬೇರೆ ಡೈಮೆನ್ಷನ್ ಪಡ್ಕೋಬೇಕು ಅನ್ನುವಂತ ಮಾತನ್ನು ಹೇಳ್ತಾ ನಾನು ಇದುವರೆಗೂ ತಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಅವಕಾಶ ಮಾಡಿಕೊಂಡಂತ ಮುಖ್ಯಸ್ಥರಿಗೂ ಮತ್ತು ವಿಭಾಗದ ಗೆಳೆಯರಾಗಿರ್ತಕ್ಕಂಥ ರವೀಂದ್ರನಾಥ್ ಅವರಿಗೂ ವಂದನೆಗಳು ಸಲ್ಲಿಸಿ ಮತ್ತು ಇಷ್ಟೊತ್ತನ ಮೂಕರಾಗಿ ಕೇಳಿದ್ದೀನಿ. ಯಾಕಂದ್ರೆ ನೀವು ಏನ್ ಮಾತಾಡ ನನಗೆ ಗೊತ್ತಾಗಲ್ಲ. ನನ್ನ ಎಲ್ಲ ಪ್ರೀತಿ ವಿದ್ಯಾರ್ಥಿಗಳಿಗೂ ನಾನು ನನ್ನ ಪ್ರೀತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ತಾವು ಕೋವಿಡ್ ಅಲ್ಲಿ ಆರೋಗ್ಯವಾಗಿದ್ರಂತ ನಾನು ಭಾವಿಸಿದ್ದೀನಿ. ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಸೊ ಇಲ್ಲಿಯವರೆಗೆ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಸಾಂಸ್ಕೃತಿಕ ಸಂಶೋಧನೆಯ ಒಂದು ಸಂಪೂರ್ಣವಾದ ಮಾಹಿತಿಗಳನ್ನ, ವಿವರಗಳನ್ನ, ಅದರ ತಾತ್ವಿಕ ಹಿನ್ನೆಲೆಗಳನ್ನ ಸುದೀರ್ಘವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕನ್ನಡ ಸಂಶೋಧನೆ, ವಿಶೇಷವಾಗಿ PhD ಮಹಾಪ್ರಬಂಧಗಳ ಕಾಲ ಏನು ಪ್ರಾರಂಭ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೇವಲ ಕವಿಗಳಿಗೆ ಮತ್ತು ಕಾವ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದಂತ ಸಂಶೋಧನೆ ಬರಬರ್ತಾ ಸಾಂಸ್ಕೃತಿಕ ಸಂಶೋಧನೆ ಅಂತ ಹೊರಳುತ್ತೆ ಅನ್ನೋದು ನಮಗೆ ಸಂಶೋಧನೆ ಇತಿಹಾಸದಿಂದ ಗೊತ್ತಾಗ್ತದೆ. ಅಂತ ಒಂದು ಸಾಂಸ್ಕೃತಿಕ ಸಂಶೋಧನೆಯ ಒಟ್ಟು ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ಅನೇಕ ವಿದ್ಯಮಾನಗಳನ್ನ, ಅದು ಸಮುದಾಯದ ಅಧ್ಯಯನಗಳಾಗಿರ್ಬೋದು ಅಥವಾ ಸಾಹಿತ್ಯಿಕವಾದಂಥ ಅಧ್ಯಯನಗಳಾಗಿರ್ಬೋದು ಅಥವಾ ಜಾನಪದ ವಿಷಯಕ್ಕೆ ಸಂಬಂಧಿಸಿದಂಥ ಅಧ್ಯಯನಗಳಾಗಿರ್ಬೋದು, ಇವೆಲ್ಲವುಗಳ ಬಗ್ಗೆ ವಿವರವಾದಂಥ ಒಂದು ಮಾಹಿತಿಗಳನ್ನ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ನೋಡಿ, ಈಗ ನಮ್ಮ ವಿದ್ಯಾರ್ಥಿಗಳು, ನಾನು ಅವರ ಒಟ್ಟು ಶೀರ್ಷಿಕೆಗಳನ್ನ ಗಮನಿಸ್ತಾ ಇದ್ದೆ. ಇಲ್ಲಿ ವೈವಿಧ್ಯಮಯವಾದ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ವಿಭಾಗದಲ್ಲಿ ಇರುವಂತಹ PhD ವಿದ್ಯಾರ್ಥಿಗಳು. ಇದರಲ್ಲಿ ಗ್ರಂಥ ಸಂಪಾದನೆಗೆ ಅಥವಾ ಗ್ರಂಥ ಸಂಪಾದನೆಯ ವೈಧಾನಿಕತೆಯ ಬಗ್ಗೆ ಅಧ್ಯಯನಗಳಿದ್ದಾವೆ, ಸಾಂಸ್ಕೃತಿಕ ವಿಷಯಕ್ಕೆ ಸಂಬಂಧಪಟ್ಟಂತ ಅಧ್ಯಯನಗಳಿದ್ದಾವೆ, ಸಮುದಾಯಕ್ಕೆ ಸಂಬಂಧಪಟ್ಟಂತ ಅಧ್ಯಯನಗಳಿದ್ದಾವೆ. ಹೀಗೇನೆ ಅನೇಕ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳು ಅಧ್ಯಯನವನ್ನ ಮಾಡ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಎಲ್ಲಾ ಸಂಶೋಧನೆಯ ಒಂದು ಆಯಾಮಗಳೇನಿದಾವಲ್ಲ, ಅದು ವಿಶ್ಲೇಷಣಾತ್ಮಕ ಸಂಶೋಧನೆ ಇರ್ಬೋದು, ಸಾಂಸ್ಕೃತಿಕ ಸಂಶೋಧನೆ ಇರ್ಬೋದು ಅಥವಾ ತಾತ್ವಿಕ ಸಂಶೋಧನೆ ಇರ್ಬೋದು, ಈ ಎಲ್ಲಾ ಸಂಶೋಧನೆಯ ವಿವಿಧ ಆಯಾಮಗಳು ತಿಳಿದಿರ್ಬೇಕಾದಂಥದ್ದು ಬಹಳ ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ವಿಶೇಷ ಉಪನ್ಯಾಸಗಳನ್ನ, ಇಂತಹ ವಿಷಯಗಳನ್ನ ಕುರಿತು ನಾವು ಮುಂದಿನ ದಿನಗಳಲ್ಲಿ ಇವುಗಳನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಸಾಂಸ್ಕೃತಿಕ ಸಂಶೋಧನೆಯನ್ನು ಕುರಿತಂತೆ ಮಾತನಾಡಿದಂತ ಈ ಒಂದು ಸಂದರ್ಭದಲ್ಲಿ ಒಟ್ಟು 48 ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು ಉತ್ತಮವಾದಂತ ಒಂದು ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಏನಾದರೂ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾರೇ ಆಗ್ಲಿ, ತಮಗೆ ಏನಾದರೂ ಸಂದೇಹಗಳಿದ್ರೆ ಸಾಂಸ್ಕೃತಿಕ ಸಂಶೋಧನೆ ಬಗ್ಗೆ ಅಥವಾ ಇನ್ನೂ ತಮಗೆ ಏನಾದರೂ ಗೊತ್ತಿದ್ರೆ ಅಥವಾ ತಮ್ಮ ಸಂದೇಹಗಳಿದ್ರೆ, ಪ್ರಶ್ನೆಗಳಿದ್ರೆ, ದಯವಿಟ್ಟು ತಾವು ಇಲ್ಲಿ ಒಂದು 10 ನಿಮಿಷಗಳ ಕಾಲ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಅವಕಾಶ ಇರ್ತದೆ. ದಯವಿಟ್ಟು ತಾವು ಮಾತನಾಡಬಹುದು ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಮಾತಾಡಿ ಸರ್.
ಸರ್ ನಮಸ್ಕಾರ ಸರ್, ನಾನು ರಮೇಶ್ ಮುಲ್ಗೆ ಅಂತ ಹೇಳಿ. ಹಾ ಹೇಳ್ರಿ ರಮೇಶ್ ಅಕ್ಕಲ್ಕೋಟ್. ನಮಸ್ಕಾರ ಸರ್. ಹೌದು ಸರ್, ಸರ್ ಉದ್ದಿಗೆ ಸರ್, ಮಹಾರಾಷ್ಟ್ರ. ಉದ್ಗೀರ್ ನಮ್ಮ ಗುರುಗಳ ಡಾಕ್ಟರ್ ವೀರೇಶ್ ಬಡಿಗೇರ್ ಬಹಳ ತುಂಬವಾಗಿ ಮಾತನಾಡಿದ್ರು ಸರ್ ಸಂಸ್ಕೃತಿ ಸಂಶೋಧನೆ ಬಗ್ಗೆ ಕುರಿತು. ಓಕೆ. ಆದರೆ ನನಗೆ ಒಂದು ಏನ್ ಅನಿಸ್ತಾ ಇದೆ ಅಂತಂದ್ರೆ, ಈ ಸಂಸ್ಕೃತಿ ಸಂಶೋಧನೆ ಬಗ್ಗೆ ವಿಮರ್ಶಾ ಗ್ರಂಥಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸಿಗ್ತವೆ ಸರ್ ನಮಗೆ ನೋಡ್ಲಿಕ್ಕೆ. ವಿಮರ್ಶಾ ಗ್ರಂಥಗಳು. ಆದ್ರೆ ಆ ವಿಮರ್ಶಾ ಗ್ರಂಥಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ, ಯಾಕೆ ಕಡಿಮೆ ಆಗ್ತಾ ಇವೆ ಅಂತಕ್ಕಂಥದ್ದು ನಮಗೆ ಒಂದು ಸ್ವಲ್ಪ ಕುತೂಹಲ. ಕಡಿಮೆ ತಮ್ಮ ಹೌದು. ಹೌದಾ? ಇಲ್ಲಲ್ಲ, ವಿಮರ್ಶಾ ಗ್ರಂಥಗಳು ಸರ್, ವಿಮರ್ಶಾ ಗ್ರಂಥಗಳು. ವಿಮರ್ಶಾ ಗ್ರಂಥಗಳು. ಓಕೆ ಓಕೆ ಸರ್. ಬಡಿಗೇರ್ ಸರ್. ಬಡಿಗೇರ್ ಸರ್. ರಮೇಶ್ ಮುಲ್ಗೆ ಅವ್ರೆ ಸರ್ ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮದ್ ಕ್ವಶನ್ ಅಂತ ಕ್ಲಿಯರ್ ಆಗ್ಲಿಲ್ಲ. ಈಗ ಸಂಸ್ಕೃತಿ ಸಂಶೋಧನೆ ಬಗ್ಗೆ ಅಧ್ಯಯನಗಳು ಆಗ್ಯಾವು. ಆಗಿದೆ ಸರ್, ಆಗಿದೆ. ಹೋಗಿ ನಿಮಗ್ ಬೇಕಾಗಿರೋದು ಏನೀಗ? ಸಂಸ್ಕೃತಿ ಸಂಶೋಧನೆ ಬಗ್ಗೆ ವಿಮರ್ಶೆ ಆಗ್ಬೇಕು ಸರ್. ಅದು ಬೇರೆ ಮತ್ತೊಂದು ಆಯಾಮ. ಅದು ಅದು ಮತ್ತೊಂದು ಆಯಾಮ. ಯಾರಾದ್ರೂ ಮಾಡಬಹುದು. ಈಗ ತಿಪ್ಪೇರುದ್ರ ಚೇಂದ್ರಮೂರ್ತಿಯವರ ಕರ್ನಾಟಕ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನದ ಬಗ್ಗೆ ವಿಮರ್ಶೆಗಳಾಗಿ ಅದನ್ನ ಒಪ್ಪಿಕೊಳ್ಳದೆ ಇರುವಂತದ್ದನ್ನು ನಾವು ನೋಡಿವಿ ಈಗ. ಅಂದ್ರೆ ಶಾಸನಗಳಂದ್ರೆ ಕೇವಲ ದೇವಾಲಯಗಳು, ಮೂರ್ತಿಗಳು, ಅದರ ತಳ ವಿನ್ಯಾಸ ಇಷ್ಟ ಏನು? ಹೌದಾ? ಅಂತ ದೇವಾಲಯಗಳ ನಿರ್ಮಾಣದ ಬಗ್ಗೆ ಮಾಡಿದಂತವರ ಸಮುದಾಯಗಳ ಬಗ್ಗೆ ಯಾಕೆ ಅವರು ಅಲ್ಲಿ ಚರ್ಚೆ ಮಾಡಿಲ್ಲ? ಶಾಸನಗಳ ಉಲ್ಲೇಖ ಇಲ್ಲೇನು? ಮತ್ತೊಂದೇನು? ಇವೆಲ್ಲ ವಿಮರ್ಶೆಗಳು ಆಗಿಲ್ಲ ಅಂತಲ್ಲ, ಆಗ್ಯಾವೆ. ಆದ್ರೆ ನೀವ್ ಹೇಳ್ದಂಗೆ ಇವುಗಳನ್ನೇ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡು ಒಂದು ವಿಮರ್ಶೆಯನ್ನ ನಾವು ಅಥವಾ ವಿಮರ್ಶಾ ಮಾಡಕ್ ಅವಕಾಶ ಇದೆ. ಒಂದು ಉಪನ್ಯಾಸದ ಬಗ್ಗೆ ಒಂದು ಉಪನ್ಯಾಸ ಆಗ್ಬೇಕು ಸರ್ ಆಕ್ಚುಲಿ. ಆಮೇಲೆ ಈ ಸಾಂಸ್ಕೃತಿಕ ಸಂಶೋಧನೆ ಅಂತ ಅನ್ನೋದ್ರ ಬಗ್ಗೆನೇ ಪುಸ್ತಕಗಳು ಬಂದಿದ್ದಾವೆ ಕೆಲವೊಂದಿಷ್ಟು. ಕರ್ನಾಟಕ ಸಂಸ್ಕೃತಿ ಸಂಶೋಧನೆ ಬಂದಿದ್ದೇವೆ ಸರ್, ಆದ್ರೆ ಸಂಸ್ಕೃತಿ ಸಂಶೋಧನೆ ವಿಮರ್ಶೆ ಆಗ್ಬೇಕು ಸರ್, ವಿಮರ್ಶೆ ಬಗ್ಗೆ. ಸರಿ ಸರಿ, ಅದನ್ನ ಮಾಡ್ಬೋದು, ನೀವು ಮಾಡ್ಬೋದು. ಹೌದಿಲ್ಲ ಸರ್. ಡಾಕ್ಟರ್ ವೀರೇಶ್ ಬಡಿಗೇರ್ ಬಹಳ ತುಂಬಾ ಅರ್ಥಪೂರ್ಣವಾಗಿ ಬಹು ಆಯಾಮಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸರ್. ಬಹಳ ಧನ್ಯವಾದಗಳು ಸರ್. ಏನ ಇದು ಉಪನ್ಯಾಸ ಮಾಲಿಕೆ ಏನ್ ಮಾಡ್ತಾ ಇದ್ರಿ ಸರ್, ನಮ್ಗೆ ಎಲ್ಲರಿಗೂ ಬಹಳ ಅನುಕೂಲವಾಗಿರ್ತಕ್ಕಂಥ ಸರ್. ಬಹಳ ಸ್ವಾಗತಾರ್ಹ ಮತ್ತು ಎಂತ ಕಾರ್ಯ ಅಂತಂದ್ರೆ ಪ್ರಥಮವಾಗಿ ತಾವು ಕೈಗೊಂಡಿರೋ ತಮ್ಮ ವಿಶ್ವವಿದ್ಯಾಲಯ ತಮ್ಮ ಹಸ್ತಪ್ರತಿಶಾಸ್ತ್ರ ಬಗ್ಗೆ ತಮ್ಮ ಎಲ್ಲರಿಗೆ ಅಂತಂದ್ರೆ ನಾವು ಋಣಿಯಾಗಿರ್ತೀವಿ ಸರ್. ನೀನು ನಮ್ಮ ವಿಭಾಗದ ವಿದ್ಯಾರ್ಥಿಯಪ್ಪ. ಸಕಲ ಪುರಾತನರಲ್ಲಿ ನೀನು ಒಬ್ಬ. ಈಗ ನಮ್ಮ ಸತೀಶ್ ರೆಡ್ಡಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸಾಂಸ್ಕೃತಿಕ ಸಂಶೋಧನೆ ವಲಯದ ಇಂದಿನ ಸವಾಲುಗಳು, ಅದರ ಬಗ್ಗೆ ತಿಳಿಸ್ಕೊಡ್ರಿ ಅಂತೇಳಿ. ನಮ್ಮ ಇವರಲ್ಲ, ಇವರು PhD 5ನೇ ಸೆಮಿಸ್ಟರ್ ಬರತ್ತ. ಎಲ್ಲಿದ್ದೀರಪ್ಪ ಸತೀಶ್ ರೆಡ್ಡಿ? ಸತೀಶ್ ಮಾತಾಡ್ಬೇಕು. ಮಾತಾಡಿ ಸರ್. ಅಲ್ಲ, ಚೆನ್ನಾಗಿದೆ. ಇದು ಸಾಂಸ್ಕೃತಿಕ ವಲಯಗಳ ಸವಾಲುಗಳ ಬಗ್ಗೆ ಅಂದಿಯಲ್ಲ. ಹೌನ್ ಸರ್. ಏನು ಸ್ವಲ್ಪ ಸ್ಪಷ್ಟ ಮಾಡು, ಸ್ವಲ್ಪ ನೇರವಾಗಿರ್ಲಿ ಪ್ರಶ್ನೆ. ಏನ ತೊಂದರೆಗಳಿದಾವ ಸಾಂಸ್ಕೃತಿಕ ಅಧ್ಯಯನ ಮಾಡ್ಲಿಕ್ಕೆ? ಸಮಸ್ಯೆಗಳು ಸರ್? ಸಾಂಸ್ಕೃತಿಕ ಸಂಶೋಧನೆ ಕೈಗೊಳ್ಳಿಕ್ಕೆ ಏನಾದ್ರೂ ಸಮಸ್ಯೆಗಳಿದ್ದಾವ ಅಥವಾ ಏನ್ ಸವಾಲುಗಳಿದ್ದಾವ ಅನ್ನೋದು ನಿಮ್ಮ ಪ್ರಶ್ನೆ. ಹೌನ್ ಸರ್. ಹಾಗೇನಿಲ್ಲಲ್ಲ, ಈಗ ಸಂಸ್ಕೃತಿ ಸಂಶೋಧನೆ ಬಗ್ಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸರ್ ಕೇಳಿಸುತ್ತಾ? ಸರ್ ಮಾತಾಡಿ ಸರ್, ಮಾತಾಡಿ. ನೀವು ಒಂದ್ ಪ್ರಶ್ನೆ ಕೇಳಿದಾರೆ ನಮ್ಮ ಸತೀಶ್. ಹೇಳಪ್ಪ, ಅದು ಏನೋ ಡಿಸ್ಕನೆಕ್ಟ್ ಬಂತು. ಸಾಂಸ್ಕೃತಿಕ ಸಂಶೋಧನೆ ವಲಯದ ಇಂದಿನ ಸವಾಲುಗಳ ಬಗ್ಗೆ ತಿಳಿಸಿದಂತ ಹೇಳ್ತಾರ ಸರ್. ಇಷ್ಟೊತ್ತರ ಮಾತಾಡಿದ ಅದೇ. ಯಾರು ಕೇಳಿ ಸರ್ ಪ್ರಶ್ನೆ? ಸತೀಶ್, 5ನೇ ಸೆಮಿಸ್ಟರ್ ಸತೀಶ್. ಸತೀಶ್ ಸರ್, ಸಮಸ್ಯೆ ಏನಂದ್ರ ಸರಿಯಾಗಿ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು. ನೀವು ಯಾವ ವಿಚಾರವನ್ನ ಕೈಗೆತ್ಕೊಂಡಿದ್ದೀರೋ ಅಭ್ಯಾಸ ಮಾಡ್ಲಿಕ್ಕೆ ಅಥವಾ ಸಂಶೋಧನೆ ಮಾಡ್ಲಿಕ್ಕೆ, ಅದರ ಮಿತಿ ಏನು ಮತ್ತು ಅದರ ಸಾಧ್ಯತೆಗಳೇನು, ಅದರ ಬೇರೆ ಬೇರೆ ಮಜಲುಗಳು ಅಥವಾ ಆಯಾಮಗಳು ಹೇಗಿದ್ದಾವೆ. ಈಗ ಒಂದು ಸಮುದಾಯ ಸಂಸ್ಕೃತಿ ತಗೊಳ್ತೀವಿ, ಅದ ಏನ್ ಮಾಡಿದೆ ಎಷ್ಟೋ ಸಾರಿ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಆ ಸಮುದಾಯ ಬೇರೆ ಬೇರೆ ಸಮುದಾಯಗಳು ಹೊಂದಿದಂತ ಒಂದು ಸಂಪರ್ಕವನ್ನ, ಸಂಬಂಧಗಳನ್ನ, ಅದು ಮಾತಿನ ಸಂಬಂಧ ಆಗ್ಬೋದು ಅಥವಾ ಬೇರೆ ಬೇರೆ ವೃತ್ತಿ ಸಂಬಂಧಗಳಾಗ್ಬೋದು, ಅಂದ್ರೆ ಒಟ್ಟು
ಒಂದು ಸಮುದಾಯ ಹೊಂದಿದಂತ ಬಹು ಆಯಾಮಗಳನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋ ಮೂಲಕ ವ್ಯಾಖ್ಯಾನ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಸಾಂಸ್ಕೃತಿಕ ಸಂಶೋಧನೆ ಮಾಡ್ಲಿಕ್ಕೆ ಆಗುತ್ತೆ. ಒಂದ್ ವೇಳೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕಪ್ಪ ಅಂತಂದ್ರೆ ಅಲ್ಲಿ ಸಮಸ್ಯೆ ಶುರು ಆಗ್ತೈತಿ ಅಂತ. ಈಗ ಯಾವ್ದೋ ಒಂದು ವ್ಯಕ್ತಿ ಬಗ್ಗೆ ಅಭ್ಯಾಸ ಮಾಡ್ತಂತ BM-Sri ಒಂದು ಅಧ್ಯಯನ ಮಾಡಿದಾಗ ನಾವೇನ್ ಮಾಡ್ತೇವೆ, ಬಯೋಡಾಟಾ ಇಟ್ಬಿಡ್ತೀವಿ. BM-Sri ಕನ್ನಡಕ್ಕಾಗಿ ಅಥವಾ ಕನ್ನಡ ಜಗತ್ತಿಗಾಗಿ ಕನ್ನಡ ಸಾಹಿತ್ಯಕ್ಕಾಗಿ ಮಾಡಿದಂತ ಕೆಲಸಗಳು ಅಥವಾ ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರ ಅನುಸಾರ ಬೇರೆ ಬೇರೆ ಆಯಾಮಗಳು, ಅವ್ರು ಪಡೆದಂತ ಜ್ಞಾನ, ಅವರ ಸಂಪರ್ಕಗಳು, ಅವರ ಗುರುಗಳು, ಹೀಗೆ ಒಂದು ಸಂಗತಿಯ ಬಹುಮುಖ ಆಯಾಮಗಳ ಮೂಲಕ ಕೆಲಸ ಮಾಡಿದ್ರೆ ಮಾತ್ರ ರಿಸರ್ಚ್ ಆಗುತ್ತೆ. ಇಲ್ಲಪ್ಪ ನಾವು ಯಾವ್ದಕ್ಕೆ ಒಂದು ಸ್ಟಿಕ್ಕರ್ ಆಗಿ ನಾವು ರಿಸರ್ಚ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಶುರು ಆಗ್ತಾವಂತ. ಅಂದ್ರೆ ನೀವು ಆಯ್ದುಕೊಂಡ ವಿಚಾರವನ್ನ ಒಂದು ಸರಿಯಾಗಿ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡಾಗ ಸಮಸ್ಯೆ ಇರುವುದಿಲ್ಲ. ಒನ್ ವೇ ಮಾಡ್ಕೊಂಡಾಗ ಸಮಸ್ಯೆಗಳು ಶುರು ಆಗ್ತವೆ ಅನ್ನುವಂಥದ್ದು. ನೀನು ಯಾವ್ದು ವಿಷಯ ತಗೋಬೇಕಂತ ಯೋಚನೆ ಮಾಡಿದಿರಾ ಸತೀಶ್? ಸರ್ ಮಾಡಿದೀನಿ ಸರ್. ಏನ ಸರ್ ಮುದ್ರಣ ಯಂತ್ರದ ಸಾಂಸ್ಕೃತಿಕ ಅಧ್ಯಯನ ಅಂತ ಮಾಡ್ಕೊಂತ ಇದೀನಿ ಸರ್. ಹೌದಾ? ಸರಿ ಸರಿ. ಈಗ ಮುದ್ರಣ ಯಂತ್ರ ಅಂತ ತಗೊಂಡಾಗ ಏನ ಸತೀಶ್ ಸರ್, ಒಂದು ಅದ್ರ ಜೊತೆ ಒಂದು ಪ್ರಿಂಟ್ ಕ್ಯಾಪಿಟಲಿಸಂ ಇದೆ, ಬಂಡವಾಳ ಇದೆ, ಪ್ರಿಂಟ್ ಬಂಡವಾಳ ಇದೆ. ಅದ್ರ ಜೊತೆಗೆ ಸಮಾಜ ಸೇವೆ ಇದೆ. ಹೌದು. ಆರಂಭದಲ್ಲಿ ಸಮಾಜ ಸೇವೆಯಿಂದ ಶುರುವಾಗುತ್ತೆ, ಒಂದು ಶಾಲಾ ಶಿಕ್ಷಣ ಶುರುವಾಗುತ್ತೆ, ಒಂದು ಸಾಮಾಜಿಕ ಕಳಕಳಿಯಿಂದ ಶುರುವಾಗುತ್ತೆ. ನಿಧಾನಕ್ಕೆ ಏನಾಗ್ತದೆ, ಪ್ರಿಂಟ್ ಕ್ಯಾಪಿಟಲ್ ಬಂಡವಾಳಶಾಹಿ ಕೈ ಸೇರ್ತದೆ. ಅಂದ್ರೆ ಒಂದು ಪ್ರಿಂಟಿಂಗ್ ಮಷಿನ್ ಬಂದ ಮೇಲೆ ಅದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನೇನು ಕೆಲಸ ಮಾಡ್ತು ಮತ್ತು ಸಾಂಸ್ಕೃತಿಕವಾಗಿ ಏನೇನು ಕೆಲಸ ಮಾಡ್ತು, ಎಂತೆಂತ ಪುಸ್ತಕಗಳು ಹೊರಗಡೆ ಬಂದು ಎಂತೆಂತ ಸಾಹಿತ್ಯ ನಮ್ ಕೈ ಸಿಕ್ತು ಅನ್ನೋದ್ರ ಜೊತೆಗೆ ನಿಧಾನಕ್ಕೆ ಅದು ಬಂಡವಾಳಶಾಹಿಗಳ ಕೈ ಸೇರಿ ಇವತ್ತು ಉದ್ಯಮ ಆಗಿದೆ, ಮುದ್ರಣೋದ್ಯಮ ಆಗಿದೆ, ಪುಸ್ತಕೋದ್ಯಮ ಆಗಿದೆ. ಇಲ್ಲಿವರೆಗೆ ಬರಬೇಕಾಗತ್ತೆ ಅನ್ನುವಂಥದ್ದು. ಅದಕ್ಕೆ ಒಂದೇ ಆಯಾಮ ಇಲ್ಲ, ಅದಕ್ಕೆ ಆರ್ಥಿಕ ಆಯಾಮಗಳಿರ್ತವೆ, ರಾಜಕೀಯ ಆಯಾಮಗಳಿರ್ತವೆ, ಸಾಮಾಜಿಕ ಆಯಾಮಗಳಿರ್ತವೆ, ಧಾರ್ಮಿಕ ಆಯಾಮಗಳಿರ್ತವೆ, ಸಾಹಿತ್ಯಿಕ ಆಯಾಮಗಳಿರ್ತವೆ, ಸಾಂಸ್ಕೃತಿಕ ಆಯಾಮಗಳಿರ್ತವೆ, ಸಮುದಾಯದ ಆಯಾಮಗಳಿರ್ತವೆ. ಇವೆಲ್ಲಾ ಆಯಾಮಗಳನ್ನು ಸರಿಯಾಗಿ ಕಟ್ಕೊಂಡಾಗ ಏನಾಗ್ತದೆ, ನಿಮ್ ಮುದ್ರಣ ಯಂತ್ರದ ಬಗ್ಗೆ ಒಂದು ಅಭ್ಯಾಸ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗ್ತತಿ. ಅವಾಗ ನಿಮ್ ಅಧ್ಯಯನಕ್ಕೊಂದು ಪರಿಪಕ್ವತೆ ಮತ್ತು ಪರಿಪೂರ್ಣತೆ ಸಿಗ್ತದೆ ಅನ್ನುವಂಥದ್ದು. ಸತೀಶ್ ಅವ್ರ, ಈಗ ಮುದ್ರಣ ಯಂತ್ರದ ಬಗ್ಗೆ, ಮುದ್ರಣ ಸಂಸ್ಕೃತಿ ಬಗ್ಗೆ ಅಂದ್ರಲ್ಲ, ನಮ್ಮ ಗದಗಿನಲ್ಲಿ ನಮ್ಮ ಇವ್ರಿದಾರಲ್ಲ ತ್ವರಿತ ಮುದ್ರಣ, ಅವರ ಮಾವಂದಿರು, ಅವ್ರದ್ದು ಒಂದು ಪುಸ್ತಕ ಬಂದಿದೆ, ಯಾರು ನಾನು ಅಂತೇಳಿ, ಒಂದು ಆತ್ಮಚರಿತ್ರೆ. ಗಮನಿಸಿದಿರಾ ಸರ್? ಅದೇ ಸೋರ್ಸ್ ಕಲೆಕ್ಟ್ ಮಾಡ್ತಾ ಇದ್ದೆ ಸರ್. ಈಗ ಕೆಲವೊಂದು ಸೋರ್ಸ್ ಗಳು ಸಿಕ್ಕಿದಾವೆ ಸರ್. ಸರಿ ಸರಿ. ಆ ಪುಸ್ತಕ ಓದಿದ್ರೆ ಸ್ವಲ್ಪ ನಿಮ್ಗೆ ಒಂದು ಐಡಿಯಾ ಬರ್ತದ, ಮುದ್ರಣ ಯಂತ್ರ, ಮುದ್ರಣ ಕೆಲಸ ಏನೇನು ಎಷ್ಟೊಂದು ಇದಾಗಿ ಕೂಡಿರ್ತದ ಅನ್ನುವಂಥದ್ದನ್ನ. ಸುಮ್ನೆ ಅಂತ ಒಬ್ಬರ ಒಂದಿಷ್ಟು ಆತ್ಮಚರಿತ್ರೆಗಳನ್ನ, ಜೀವನ ಚರಿತ್ರೆಗಳನ್ನ ಅಭ್ಯಾಸ ಮಾಡ್ರಿ. ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತವ್ರು ಕೆಲವೊಂದಿಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ, ತಮ್ಮ ಅನುಭವಗಳನ್ನ. ಅವುಗಳನ್ನ ಓದಿದಾಗ ಒಂದು ಐಡಿಯಾ ಬರ್ತದ. ಓಕೆ, ಆಯ್ತು ಸರ್, ಆಯ್ತು, ಥ್ಯಾಂಕ್ ಯು. ಓಕೆ. ಮತ್ತೆ ಯಾರು ಮಾತಾಡ್ತೀರಿ? ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹೇಳ್ರಿ. ನನ್ನ ಪ್ರಶ್ನೆ ಏನಿಲ್ಲ ಸರ್, ಒಂದು ಅವಕಾಶ ಕೊಟ್ರಿಲ್ಲ ಹಳೆ ವಿದ್ಯಾರ್ಥಿಗಳಿಗೂ, ಅದು ಬಹಳ ಖುಷಿ. ನೀವು ಹಳೆ ವಿದ್ಯಾರ್ಥಿಗಳು ಅಲ್ರಿ, ರೆಲೆವೆಂಟ್ ವಿದ್ಯಾರ್ಥಿಗಳು. ಹಳೆ ವಿದ್ಯಾರ್ಥಿಗಳಲ್ಲ ನೀವು. ಅಲ್ಲ ಸರ್, ನಮಗೂ ಒಂದು ಅವಕಾಶ ಕೊಟ್ಟಿರಲ್ಲ, ತಮ್ಮ ಉಪನ್ಯಾಸಗಳನ್ನು ಕೇಳುವಂತ ಅವಕಾಶ. ಅದಕ್ಕೆ ಧನ್ಯವಾದ ಸರ್ ತಮಗ. ಬಹಳ ಖುಷಿ ಆಯ್ತು ಸರ್. ಮತ್ತೆ ಯಾರಿದ್ರಿ ನಮ್ಮ ವಿದ್ಯಾರ್ಥಿಗಳು? ಮಾತಾಡ್ಬೇಕು. ನಿಮ್ಮ ವಿಷಯದ ಬಗ್ಗೆ, ನಿಮ್ಮ ವಿಷಯದ ಸಮಸ್ಯೆ ಬಗ್ಗೆನೇ ಮಾತಾಡ್ರಿ. ನೀವೆಲ್ಲ ಸಾಕಷ್ಟು ಟೈಟಲ್ ನೋಡಿದೆ ನಾನು, ಸಾಂಸ್ಕೃತಿಕ ಅಧ್ಯಯನ ಅಂತಾನೆ ಇದಾವ ಟೈಟಲ್ಸ್ ಬಹಳ. ಏನು ಸಮಸ್ಯೆಗಳಿಲ್ವಾ? ಮಾತಾಡ್ರಪ್ಪ. ಓಕೆ ಸರ್, ಹಂಗಾರ ಮುಕ್ತಾಯ ಮಾಡೋಣ ಸರ್. ಓಕೆ, ಮಾಡಿ ಸರ್, ಮಾಡಿ. ಓಕೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಸಂಶೋಧನೆ ಅನ್ನುವಂಥ ವಿಷಯದ ಬಗ್ಗೆ ತುಂಬಾ ಸುದೀರ್ಘವಾಗಿ ಉಪನ್ಯಾಸವನ್ನು ನೀಡಿ ಅನೇಕ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರಿಗೆ ವಿಭಾಗದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸುತ್ತೇನೆ.
ಹಾಗೇನೆ ನಮ್ಮ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು ಭಾಗವಹಿಸಿದ್ದಾರೆ. ಅದರ ಜೊತೆಗೆ ನಮ್ಮ ವಿಭಾಗದ ಈಗಿನ ವಿದ್ಯಾರ್ಥಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ಸಹಿತ ಭಾಗವಹಿಸಿದ್ದಾರೆ. ಎಲ್ಲರಿಗೂ ವಿಭಾಗದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ನಾವು ಗುರುವಾರ ಸಾಯಂಕಾಲ 4 ಗಂಟೆಗೆ ಸೇರೋಣ. ವಿಷಯ ಮತ್ತು ಉಪನ್ಯಾಸಕರ ವಿಷಯವನ್ನ ನಾಳೆ ತಮಗೆ ತಿಳಿಸಲಾಗ್ತದೆ. ಎಲ್ಲರಿಗೂ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು.